ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಇವತ್ತು ಮಾರ್ನಿಂಗಿಂದಲೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಟಿಫನ್ಗೆ ಆಲೂಗಡ್ಡೆ ಪಲ್ಯ ದೋಸೆ ಮಾಡೋಣ ಅಂತ. ಅಪ್ಪು ಚಿನ್ನಿ ಆಲೂಗಡ್ಡೆ ಪಲ್ಯ ಮಾಡಿ ದೋಸೆ ಮಾಡು ಮಮ್ಮಿ ಅಂತ, ಹಂಗಾಗಿ ಆಲೂಗಡ್ಡೆ ಪಲ್ಯ ದೋಸೆ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ಬರುವ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ. ನಿನ್ನೆ ದೇವ್ರ ಸಾಮಾನೆಲ್ಲ ತೊಳೆದಿಟ್ಟಿದ್ದೆ, ಪಾತ್ರೆ ಎಲ್ಲ ತೊಳೆದಿಟ್ಟಿದ್ದೆ. ಇವಾಗ ಎತ್ತಿಟ್ಕೊಂಡು ವಾರಕ್ಕೆಲ್ಲ ರೆಡಿ ಮಾಡಿಕೊಡ್ಬೇಕು. ಅಪ್ಪು ಇವತ್ತು GKVKಗೆ ಹೋಗಬೇಕು ಅಂತ ಹೇಳಿ ಡ್ಯೂಟಿಗೆ ಹೋಗಿಲ್ಲ. ಹಂಗಾಗಿ ಬೇಗ ಬೇಗ ಟಿಫನ್ ಮಾಡಿಕೊಟ್ಟು ಪೂಜೆಗೆ ರೆಡಿ ಮಾಡಿಕೊಡ್ತಂದರೆ ಅಪ್ಪು ಪೂಜೆ ಮಾಡಿಬಿಡ್ತಾರೆ. ನನಗೆ ಪೂಜೆ ಮಾಡೋ ಕೆಲಸ ಮಾಡಿದ್ರೆ ತಪ್ಪುತ್ತೆ. ಹಂಗಾಗಿ ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಬೇಗ ಬೇಗ ಟಿಫನ್ ಮಾಡ್ತಾಯಿದ್ದೀನಿ. ಟಿಫನ್ ಮಾಡಿಕೊಟ್ಬಿಟ್ಟು ನಾನು ಪೂಜೆಗೆ ರೆಡಿ ಮಾಡಿಕೊಡ್ತೀನಿ. ಅದಾದಮೇಲೆ ಬೇರೆ ಕೆಲಸ ನೋಡ್ತೀನಿ. GKVKಗೆ ಹೋಗೋಣ ಅಂತ ಇದ್ದೀನಿ. GKVKಗೆ ಹೋದರೆ ಅಲ್ಲಿನ ವೀಡಿಯೋ ಕೂಡ ತರ್ತೀನಿ. ಫ್ರೆಂಡ್ಸ್, ಆಲೂಗಡ್ಡೆ ಪಲ್ಯ ನಾರ್ಮಲಾಗೆ ನಾನು ಮಾಡೋದು, ಹಾಗಾಗಿ ರೆಸಿಪಿ ಏನು ಶೂಟ್ ಮಾಡ್ಕೊಂಡಿಲ್ಲ. ಎಲ್ಲರೂ ಮಾಡ್ದಂಗೆ ನಾನು ಮಾಡೋದು. ಟೊಮೊಟೊ ಆ್ಯಡ್ ಮಾಡಲ್ಲ, ನಾನು ಸ್ವಲ್ಪ ಟೊಮೊಟೊ ಆ್ಯಡ್ ಮಾಡ್ತೀನಿ, ಅಷ್ಟೇ ಡಿಫ್ರೆನ್ಸು. ಆಲೂಗಡ್ಡೆ ಪಲ್ಯ ನನ್ನ ರೆಸಿಪಿ ಏನು ತೊಗೊಂಡಿಲ್ಲ. ದೋಸೆಗೆ ನಾರ್ಮಲ್ ಗೊತ್ತಲ್ವ, ಹಾಗಾಗಿ ಇವತ್ತು ಟಿಫನ್ ರೆಸಿಪಿ ಏನು ನಾನು ಕ್ಯಾಪ್ಚರ್ ಮಾಡ್ಕೊತಾ ಇಲ್ಲ. ಟೈಮ್ ಆಗೋಗ್ಬಿಟ್ಟಿದೆ, 10:30 ಆಗಿಬಿಟ್ಟಿದೆ. ಎದ್ದಿದ್ದೆ 9:30. ಹಂಗಾಗಿ ಲೇಟಾಗಿದ್ದರೆ ಯಾವ ಕೆಲಸನೂ ಮುಗಿಯಲ್ಲ. ಬೇಗ ಬೇಗ ಮಾಡ್ಕೊಳ್ತೀನಿ. ಚೆನ್ನಾಗಿ ಟೊಮೊಟೊ ಬೆಂದರೆ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ಒಂದು ಸರ್ತಿ ಟ್ರೈ ಮಾಡಿ. ಆಲೂಗಡ್ಡೆ ಪಲ್ಯಗೆ ಸ್ವಲ್ಪ ಒಂದೇ ಒಂದು ಟೊಮೊಟೊ ಹಾಕಿ ಹೆಂಗೆ ಬರುತ್ತೆ ಟೇಸ್ಟ್ ಅಂತ ಗೊತ್ತಾಗುತ್ತೆ. ಚೆನ್ನಾಗಿರುತ್ತೆ ಟೇಸ್ಟು. ಕಡೆ ಆಲೂಗಡ್ಡೆ ಕೂಡ ಸುಳಿದು ಸ್ಮ್ಯಾಶ್ ಮಾಡಿ ಇಟ್ಟಿದ್ದೀನಿ. ಇವಾಗ ಇದು ಒಗ್ಗರಣೆ ಆದ ತಕ್ಷಣ ಹಾಕ್ಕೊಂಡು ಇನ್ನೊಂದು ಕಡೆ ದೋಸೆಗೆ ಇಟ್ಕೊಂಡ್ಬಿಡ್ತೀನಿ. ಫ್ರೆಂಡ್ಸ್, ಆಲೂಗಡ್ಡೆ ಪಲ್ಯ ರೆಡಿಯಾಗಿದೆ. ಈ ಕಡೆ ಅವನಿಗೆ ಮಸಾಲೆ ದೋಸೆ ಬೇಕಂತೆ, ಅದು ರೆಡಿ ಮಾಡ್ಕೊತೀನಿ. ಇವಾಗ ತವ ಇಟ್ಬಿಟ್ಟು ತವ ಕಾಯಕ್ಕೆ ಇಟ್ಬಿಟ್ಟು ಸ್ವಲ್ಪ ಕಸ ಇದೆ, ಎಲ್ಲ ತರಕಾರಿ ತಂದಿದ್ರು, ಎಲ್ಲ ಕ್ಲೀನ್ ಮಾಡಿ ಇಟ್ಟೆ. ಅದು ಕೂಡ ಎತ್ತಾಕ್ಬಿಟ್ಟು ಅಡುಗೆ ಮನೆ ಕ್ಲೀನ್ ಮಾಡ್ಕೊಂಡು ಆಚೆ ಹೋದರೆ ಒಂದು ಕೆಲಸನೇ ಮುಗ್ದಂಗೆ ಆಗೋಗ್ಬಿಡುತ್ತೆ. ಫ್ರೆಂಡ್ಸ್, ಅವನು ಮಸಾಲೆ ದೋಸೆ ಬೇಕು ಅಂದ, ಗರಿ ಗರಿ ಆಗಬೇಕು ಅಂತ ಅಂದ. ಹಾಗಾಗಿ ಅವನಿಗೆ ಗರಿ ಗರಿಯಾಗಿ ಮಸಾಲೆ ದೋಸೆ ಮಾಡಿಕೊಡ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಹೋಟೆಲ್ ಟೈಪೇ ಬಂದಿದೆ. ಹೋಟೆಲಲ್ಲಿ ಹೆಂಗೆ ಬರುತ್ತೋ ಅದೇ ರೀತಿ ಬಂದಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ದೋಸೆಗೆ ನೆನೆಸೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇಡ್ಲಿಗೂ ಅದೇ ಆಗುತ್ತೆ, ದೋಸೆಗೂ ಅದೇ ಆಗುತ್ತೆ. ನಾವು ನೆನೆಸೋದ್ರ ಮೇಲೆ ಡಿಪೆಂಡ್ ಆಗಿಬಿಡುತ್ತೆ ಅದು. ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಬಂದಿದೆ ಅಂತ. ಒಳಗೂ ಅಷ್ಟೇ ಕಲರ್ಫುಲ್ಲಾಗಿ ಬಂದಿದೆ. ನೋಡಿ ನಿಮಿಷ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ಥರ ದೋಸೆ ಮಾಡಿಕೊಟ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಫ್ರೆಂಡ್ಸ್, ದೋಸೆ ಈ ಥರದ್ದೆಲ್ಲ ಮಾಡಿದ್ರೆ ಬೆಳಗ್ಗೆ ಹೊತ್ತು ಟೈಮೇ ಸಾಕಾಗಲ್ಲ ಬೇರೆ ಕೆಲಸ ಮಾಡಲಿಕ್ಕೆ. ಹಾಗೆ ಆಗಿರೋದು ನನಗೆ ಇವಾಗ ಅವ್ರ ಡ್ಯಾಡಿಗೂ ಹಾಕ್ಕೊಟ್ಬಿಟ್ಟು ನಾನು ಆಚೆ ಹೋಗ್ತೀನಿ. ಅಡುಗೆ ಮನೆ ಇವಾಗ ಏನೂ ಕ್ಲೀನ್ ಮಾಡ್ಕೊಳ್ಳಲ್ಲ. ಅವರಿಗೆ ದೇವ್ರ ಮನೆ ರೆಡಿ ಮಾಡಿಕೊಟ್ಬಿಟ್ಟು ಬಂದು ಅವ್ರು ಕಡ್ಡಿ ಹಚ್ಚಿಬಿಟ್ಟು ಹೊಂಟೋಗ್ತಾರೆ. ಆಮೇಲೆ ನಾನು ಕ್ಲೀನ್ ಮಾಡ್ಕೊತೀನಿ. ಸೊ ಅಪ್ಪು ಮತ್ತು ಚಿನ್ನಿ ಇಬ್ಬರೂ GKVKಗೆ ಅವರೇ ಹೋಗ್ಬಿಟ್ರು. ನಾನು ಇನ್ನೂ ಸ್ನಾನ ಮಾಡಿದ್ದಿಲ್ಲ, ಫ್ರೆಶ್ ಅಪ್ ಆಗಿದ್ದಿಲ್ಲ, ಮನೆ ಕೆಲಸ ಯಾವುದೂ ಮುಗಿಸಿದ್ದಿಲ್ಲ. ಅವರು ನಿನ್ನ ಕಾಯ್ಕೊಂಡು ಕುತ್ಕೊಂಡ್ರೆ ನಮ್ಮ ಕೆಲಸಗಳು ಯಾವುದೂ ಆಗಲ್ಲ ಅಂದ್ಬಿಟ್ಟು ಅಪ್ಪು ಹೊರಟ್ರು. ಅಪ್ಪು ಹೊರಟ್ಮೇಲೆ ಚಿನ್ನಿ ನಾನು ಬರ್ತೀನಿ ಪಪ್ಪ ಅಂದರು. ಸರಿ, ಇಬ್ಬರು ಹೋದರು. ಹೋಗಾದ್ಮೇಲೆ ಸ್ನಾನಕ್ಕೆ ಕಾಯಲ್ಲಿ ಹಾಕ್ಕೊಂಡಿದ್ದು ಅವರಿಗೆ ಅಂತ. ಬಟ್ ಅವ್ರಿಗೆ ಟೈಮ್ ಆಯಿತು ಅಂದ್ಬಿಟ್ಟು ಹಂಗೆ ಹೊರಟ್ಬಿಟ್ರು. ಯಾವ ಕೆಲಸನೂ ಆಗಿಲ್ಲ ಮನೆಯಲ್ಲಿ. ಕಿಚನು ಕ್ಲೀನ್ ಆಗಲಿಲ್ಲ, ಬಟ್ಟೆ ಒಣಗಾಕಿಲ್ಲ. ಇನ್ನು ಕಾಯಿಸಿ ನೀರನ್ನ ಆರಕ್ಕೆ ಬಿಡಬಾರ್ದು, ಮನೆಗೆ ದರಿದ್ರ. ಹಾಗಾಗಿ ಸರಿ, ಇನ್ನು ಕಾಯಿಸಿ ಆರಿಸೋದು ಬೇಡ ನೀರನ್ನ ಅಂದ್ಬಿಟ್ಟು ನಾನೇ ಸ್ನಾನಕ್ಕೆ ಹೋಗಿದ್ದೆ.
ಸ್ನಾನ ಮುಗಿಸ್ಕೊಂಡು ಬಂದೆ. ಬಟ್ಟೆ ಆಗೈತೆ, ಡ್ರೈ ಆಗೈತೆ. ಬಟ್ಟೆ ಹಾರಾಕಬೇಕು, ಮಿಷಿನ್ಗೆ ಹಾಕಿದ್ದೆ ಬೆಳಗ್ಗೆನೆ. ಅದಾದಮೇಲೆ ಇನ್ನೇನು ಕೆಲಸ ಮಾಡಲ್ಲ, ಯಾಕಂದರೆ ಕಿಚನ್ಗೆ ಹೋಯ್ತಂದರೆ ಎಂಜಲೆಲ್ಲ ಮುಟ್ತೀನಿ. ದೇವ್ರ ಮನೆ ಕ್ಲೀನ್ ಮಾಡ್ಕೊಳಕ್ಕಾಗಲ್ಲ. ಬಟ್ಟೆ ಕೂಡ ಈಗಲೇ ಹಾರಾಕಲ್ಲ, ಅವಲ್ಲೇ ಇರಲಿ. ದೇವ್ರ ಮನೆ ನಾಮ ಎಲ್ಲ ಇಟ್ಟು ರೆಡಿ ಮಾಡಿಬಿಟ್ಟು ಆಚೆ ಬಂದರೆ ಹೂವು ಇಟ್ಕೊಂಡು ಪೂಜೆ ಮಾಡ್ಕೊತಾರೆ ಅಪ್ಪು. ಹಾಗಾಗಿ ಸರಿ ಅಷ್ಟು ಕೆಲಸ ಮುಗಿಸ್ಬಿಟ್ಟು ಬಟ್ಟೆ ಹಾರಾಕೋದು. ನೆನ್ನೆ ಹೋಗ್ದಿರೋದು ಸ್ವಲ್ಪ ಇದೆ, ಅದು ಕೂಡ ಎತ್ಕೊಂಡು ಬಂದು ಕೋಲ್ಡ್ ಮಾಡಿಡಬೇಕು. ಮಡಚಿಟ್ಬಿಟ್ರೆ ಅದೊಂದು ಕೆಲಸ ಮುಗ್ದೋಗ್ಬಿಡುತ್ತೆ. ಮತ್ತು ವೈಷ್ಣು ಕರ್ಕೊಂಡು ಹಾಸ್ಪಿಟ್ಲಿಗೆ ಹೋಗಬೇಕು. ಅವಳು ಫೇಸು ಫುಲ್ಲು ಗುಳ್ಳೆ ಆಗ್ಬಿಟ್ಟಿದೆ, ನೋಡೋಕ್ಕಾಗಲ್ಲ ಪಾಪ. ನನಗೆ ಬೇಜಾರಾಗುತ್ತೆ. ಹಂಗಾಗಿ ನಾನು ಮುಂಚೆ ರಘುನಹಳ್ಳಿ ತೋರಿಸ್ತಾ ಇದ್ದೆ, ಅಲ್ಲಿಗೆ ಕರ್ಕೊಂಡೋಗಿ ತೋರಿಸ್ಕೊಂಡು ಬರಬೇಕು. ಅವಳು 3 ಗಂಟೆಗೆ ಸ್ಕೂಲಿಂದ ಬರ್ತಾಳೆ. ಅಷ್ಟೊತ್ತಿಗೆ ಎಲ್ಲ ಕೆಲಸ ಮುಗಿಸಿ ಹೋಗಬೇಕು. ನಮ್ಮ ಮನೆಯವ್ರು ಹೇಳ್ತಾ ಇರ್ತಾರೆ ಯಾವಾಗಲೂ, ಮನೇಲಿದ್ದರೆ ಏನು ಕೆಲಸ ಇರುತ್ತೆ ನಿಮಗೆ, ಏನು ಕೆಲಸ ಇರುತ್ತೆ ಅಂತ. ನಿಜವಾಗ್ಲೂ ಫ್ರೆಂಡ್ಸ್, ಮನೇಲಿರೋರಿಗೆ ಸುಮ್ಮನೆ ಅವ್ರಿಗೆ ಹರ್ಟ್ ಮಾಡಬೇಡಿ. ಏನು ಕೆಲಸ ಇರುತ್ತೆ, ಏನು ಕೆಲಸ ಇರುತ್ತೆ ಅಂತ. 1 ನಿಮಿಷ ಕುತ್ಕೊಳ್ಳೋಕೆ ಕೂಡ ಪುರ್ಸೊತ್ತಾಗಲ್ಲ, ಅಷ್ಟು ಕೆಲಸ ಇರುತ್ತೆ. ನಾನು ಪ್ರೆಗ್ನೆನ್ಸಿ ಜರ್ನಿ ಅಲ್ಲಿರೋದ್ರಿಂದ ಆದಷ್ಟು ರೆಸ್ಟ್ ಮಾಡ್ತೀನಿ. ಕೈ ಆದಷ್ಟು ಸುಧಾರಿಸ್ಕೊಂಡು ರೆಸ್ಟ್ ಮಾಡ್ತೀನಿ. ನೋಡಿ, ಈಗ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ. ಸುಮಾರು ಇನ್ನೊಂದು 2 ಅವರು ಸುಸ್ತು ನನಗೆ ಫುಲ್ಲು. ಹಂಗಾಗಿ ನಾರ್ಮಲಾಗಿರೋರ್ಗೆ ಎಷ್ಟು ಕೆಲಸ ಇರುತ್ತೆ ಗೊತ್ತಾ. ಹಂಗೆ ಯಾವತ್ತೂ ಹರ್ಟ್ ಮಾಡೋಕ್ಕೆ ಹೋಗಬೇಡಿ ಮನೇಲಿರೋರು. ಇವಾಗ ಕುಂಕುಮ ಮತ್ತು ಅರಿಶಿನ 2 ಸ್ವಲ್ಪ ನೀರಲ್ಲಿ ಕದ್ರಿಕೊಂಡು ದೇವ್ರ ಮನೆಗೆ ನಾಮ ಎಲ್ಲ ಇಟ್ಕೊಟ್ಬಿಡ್ತೀನಿ. ಇಟ್ಕೊಟ್ಬಿಟ್ಟು ಬೇರೆ ಕೆಲಸ ನೋಡ್ತೀನಿ ಫ್ರೆಂಡ್ಸ್. ದೋಸೆ ಅಂತೂ ತುಂಬ ಚೆನ್ನಾಗಿತ್ತು. ಟಿಫನ್ ಆಯಿತು, 2 ದೋಸೆ ತಿನ್ಕೊಂಡೆ, ಟ್ಯಾಬ್ಲೆಟ್ ಹಾಕ್ಕೊಂಡೆ. ಟ್ಯಾಬ್ಲೆಟ್ ತಿಂದ್ಬಿಟ್ರೆ ಫ್ರೆಂಡ್ಸ್ ಮಾರ್ನಿಂಗ್ ತೊಗೊಳೋದು ನಿದ್ದೆ ಸ್ಟಾರ್ಟಾಗಿ ಹೋಗ್ಬಿಡುತ್ತೆ. ಹಾಗಾಗಿ ತೊಗೊಳೋದು ಬೇಡ ಅಂದ್ಕೊಂಡಿದ್ದೆ ಇವತ್ತು. ಆಮೇಲೆ ಎಲ್ಲೋ ಒಂದು ಕಡೆ ಮನಸ್ಸು ಕೇಳಲ್ಲ, ನಮ್ಮ ಇದಕ್ಕೋಸ್ಕರ ಟ್ಯಾಬ್ಲೆಟ್ ತೊಗೊಂಡಂಗೆ ಇರೋದಾ ಅಂತ ಅನಿಸ್ಬಿಡುತ್ತೆ. ಸರಿ, ಚಿನ್ನು ಇದ್ದಿದ್ರೆ ಇವಾಗ ನನಗೆ ಯಾವ ಕೆಲಸ ಮಾಡೋಕ್ಕೆ ಬಿಡಲ್ಲ ಅವನು. ಅಂದರೆ ತೀಟೆ ಏನು ಮಾಡಲ್ಲ, ಅವನಷ್ಟಕ್ಕೆ ಅವ್ನು ಆಡ್ಕೊತಾನೆ. ಬಟ್ಟೆಗಳು ಎಳೆಯೋದು, ಡ್ರೆಸ್ಸಿಂಗ್ ಟೇಬಲ್ ಎಳೆಯೋದು, ಅದು ಇದು ತಂದು ಹಾಲಲ್ಲಿ ಇಟ್ಕೊಂಡು ಆಡೋದು, ಇಂಥದ್ದು ಮಾಡ್ತಾನೆ. ಮತ್ತು ಅದು ನಂಗೆ ಡಬಲ್ ಕೆಲಸ ಆಗುತ್ತೆ. ಮತ್ತು ಚಾರ್ವಿ ಸ್ವಲ್ಪ ಆಟ ಆಡ್ಲಿಕ್ಕೆ ಬಿಡಬೇಕು. ಅವಳನ್ನ ಕಟ್ಟಿದ ಕಡೆನೇ ಕಟ್ಬಿಟ್ಟಿದ್ದೀನಿ. ಇವತ್ತು ಅವಳನ್ನ ಸ್ವಲ್ಪ ಆಟ ಆಡಿಸ್ಬಿಟ್ಟು ಎಲ್ಲ ಕೆಲಸ ಮುಗಿಸ್ಕೋಬೇಕು. ಆದಷ್ಟು ಅವಳನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ 3 ಗಂಟೆ ಅಷ್ಟೊತ್ತಿಗೆ ಎಲ್ಲ ಕೆಲಸ ಮುಗಿಸಿ ಹೋಗ್ಬೇಕು. ಯಾಕಂದರೆ ಹೋದರೆ ನೈಟ್ 8 ಗಂಟೆ ಆಗೋಗ್ಬಿಡುತ್ತೆ ಮನೆಗೆ ಬರೋದು. ಬಂದು ಇನ್ನು ಆಂಟಿ ಅಲ್ಲೇ ಅಡುಗೆ ಮಾಡ್ತೀನಿ, ಇಲ್ಲೇ ಊಟ ಮಾಡ್ಕೊಂಡು ಹೋಗಿ ಅಂತ ಹೇಳೋರೆ. ಅಲ್ಲೇ 3 ಜನ ಅಲ್ಲೇ ಊಟ ಆಗೋಗ್ಬಿಡುತ್ತೆ. ಊಟ ಮಾಡ್ಕೊಂಡು ಮನೆಗೆ ಬಂದರೆ ರೆಸ್ಟ್ ಮಾಡಿಬಿಡ್ತೀನಿ. ಇನ್ನೇನು ಕೆಲಸ ಮಾಡೋಕ್ಕೂ ಆಗಲ್ಲ. ಹಂಗಾಗಿ ಯಾಕಮ್ಮು ಹಂಗ ಅಮ್ಮು ಮುದ್ದು, ಮುದ್ದು, ಚಾರ್ವಿ, ಕಳ್ಳ, ಚಾರ್ವಿ ಬಾಯ್. ಬಾಯ್ ಅನ್ನೋದು ಮಾತ್ರ ಕೇಳುತ್ತೆ ಅಲ್ವಾ. ನಾನು ಹೋಗ್ತೀನಿ ಇವಾಗ, ಬಾಯ್ ಹೋಯ್ತೀನಿ. ಹೋಗ್ಲಾ? ಬಾ ಹೋಗೋಣ, ಬಾ ಬಾ ಹೋಗೋಣ. ಬರಲ್ವಾ ಅಮ್ಮು? ಅಣ್ಣ ಅಪ್ಪ ಬಾಯ್ ಹೋದ್ರು ಮಗನೇ. ಅಪ್ಪ ಅಣ್ಣ ಇಬ್ಬರು ಬಾಯ್ ಹೋದ್ರು. ಚಿನಿ, ಚಾರ್ವಿ, ಮುದ್ದುಮ್ಮ, ಬಂಗಾರಿ. ಅವಳಿಗೆ ಕೋಪ ಬಂದುಬಿಟ್ಟಿದೆ ಫ್ರೆಂಡ್ಸ್. ಇವತ್ತು ಬಿಟ್ಟಿಲ್ಲ ಅವಳನ್ನ. ಸುಮ್ಮನೆ ಬಿಟ್ಟರೆ ಸುಮ್ಮನೆ ಎಲ್ಲ ಕಡೆ ಎಳೆಯೋದು. ಚಿನ್ನು ತೀಟೆ ಮಾಡ್ತಾಳೆ. ಅವನಿಗೆ ಅವಳ ಜೊತೆ ಹಾಡೋದು ಇಷ್ಟ. ಬಟ್ ಆದರೆ ಅವನು ಎಲ್ಲಿ ಕಚ್ಚಿಬಿಡ್ತಾಳೋ ಹುಡುಗಾಟಿಕೆಯಲ್ಲಿ. ಅವನ ಸ್ಕಿನ್ ಸ್ಮೂತ್ ಇರುತ್ತಲ್ವ, ಕಚ್ಚಿ ಗೊತ್ತಲ್ವ ಇವಾಗ ಇಲ್ಲದೆ ಇರೋ ಕಾಯಿಲೆಗಳೆಲ್ಲ ಸ್ಟಾರ್ಟ್ ಆಗ್ತಿದೆ. ಹಂಗಾಗಿ ಆದಷ್ಟು ಕಟ್ಟೆ ಇರ್ತೀನಿ. ಅವಳಿಗೆ ಕೋಪ ಬಂದುಬಿಡುತ್ತೆ. ಚಾರ್ವಿ ಬಾಯ್ ಬಾಯ್. ಊಟ ತಿಂದಿಲ್ಲ ಫ್ರೆಂಡ್ಸ್ ಇವತ್ತು. ಕೊಬ್ಬು ಮಾಡಿಕೊಂಡು ಬಿಟ್ಟಿಲ್ಲ ನನ್ನ ಅಂದ್ಬಿಟ್ಟು ಹಂಗೆ ಇಟ್ಕೊಂಡು ಕೂತಿದ್ದಾಳೆ. ತಿಂತಾಳೆ ಆಮೇಲೆ. ಫ್ರೆಂಡ್ಸ್ ಕೂತ್ಕೊಂಡು ಮಾತಾಡ್ತಾ ಇದ್ರೆ ಎಷ್ಟೊತ್ತು ಮಾತಾಡಿದ್ರು ಮುಗಿಯಲ್ಲ. ಇವಾಗ ವ್ಲಾಗ್ನ ಹಂಗೆ ಕಂಟಿನ್ಯೂ ಮಾಡ್ಕೊತೀನಿ. ದೇವ್ರ ಮನೆಯಲ್ಲಿ ನಾನು ಹಿಂಗೆ ಅಲಂಕಾರ ಮಾಡ್ಕೊತೀನಿ ಅನ್ನೋದು ಕೂಡ ಈ ವ್ಲಾಗ್ನಲ್ಲಿ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ನಾನು ದೇವ್ರ ಮನೆ ಅಲಂಕಾರಕ್ಕೆ ಆದಷ್ಟು ಗೋಪುರಂ ಕುಂಕುಮ ಅರಿಶಿಣನೇ ಯೂಸ್ ಮಾಡ್ತೀನಿ. ರೀಸನ್ ಏನಂದರೆ ಅದು ಕಲರ್ ತುಂಬಾ ಚೆನ್ನಾಗಿರುತ್ತೆ. ಅರಿಶಿಣ ಕುಂಕುಮ ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ನಾವು ಕುಂಕುಮ ಅರಿಶಿಣ ಇಟ್ಟು ನೀರಲ್ಲಿ ಕದ್ರಿಟ್ಟು 1 ವಾರ ಆದ್ರೂ ಒಂದು ಚೂರು ಕೂಡ ಮಾಸಿರಲ್ಲ, ಕಲರ್ಸ್ ಕೂಡ ಶೇಡ್ ಆಗಿರಲ್ಲ. ಅಷ್ಟು ತುಂಬ ಚೆನ್ನಾಗಿರುತ್ತೆ ಗೋಪುರಂ ಅರಿಶಿಣದ ಪುಡಿ. ಸೊ ಕುಂಕುಮನೂ ಅಷ್ಟೇ
ಅಷ್ಟೇ ಚೆನ್ನಾಗಿರುತ್ತೆ, ಹಣೆಗೆ ಇಟ್ಕೊಳ್ಳಿಕ್ಕೂ ಅಷ್ಟೇ ಚೆಂದ ಇರುತ್ತೆ. ಸೊ ಹಾಗಾಗಿ ನಾನು ಆದಷ್ಟು ಗೋಪುರಂ ಅರಿಶಿನದ ಪುಡಿನೇ ಯೂಸ್ ಮಾಡ್ತೀನಿ. ಸರಿ ಅಂದ್ಬಿಟ್ಟು ಇವಾಗ ಅರಿಶಿನ ಮತ್ತು ಕುಂಕುಮ ನನಗೆ ಎಷ್ಟು ನೀರು ಬೇಕೋ ಆ ಅಳತೆಯಲ್ಲಿ ನೀರು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಕದ್ರಕೊಳ್ತಾ ಇದ್ದೀನಿ. ದೇವ್ರ ಸಾಮಾನು ಅಷ್ಟೇ ಒಂದೊಂದಾಗಿ ಅಲಂಕಾರಗಳನ್ನ ಮಾಡ್ಕೊತೀನಿ. ಕುಂಕುಮ ಅರಿಶಿನದಿಂದ ದೇವ್ರ ಮನೆ ಅಲಂಕಾರ ಮಾಡಿದಷ್ಟು ದೇವ್ರ ಮನೆ ನೋಡಲಿಕ್ಕೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂದರೆ ನಾವೆಷ್ಟು ಬಾಗಿಲಿಗೆ ಅರಿಶಿನ ಕುಂಕುಮ ಸವರಿ ದೇವ್ರ ಸಾಮಾನಿಗೆ ಅರಿಶಿನ ಕುಂಕುಮ ಇಟ್ಟು ಪೂಜೆ ಮಾಡ್ತೀವೋ ಜಾಸ್ತಿ, ಆದಷ್ಟು ಜಾಸ್ತಿ ಎಷ್ಟು ಇಟ್ಟು ಪೂಜೆ ಮಾಡ್ತೀವೋ ಅಷ್ಟು ನೋಡಲಿಕ್ಕೆ ಲಕ್ಷಣವಾಗಿ ಕಾಣ್ತಿರುತ್ತೆ. ಒಂಥರ ಅದು ದೇವ್ರ ಮನೆ ರೆಡಿ ಮಾಡ್ತಾನೆ ಇದ್ದಾಗಲೇ ಮನಸ್ಸಿಗೆ ಏನೋ ಒಂಥರ ಸಮಾಧಾನ ನಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ರಾತ್ರಿನೇ ತೊಳೆದಿಟ್ಟಿದ್ನಲ್ವ ದೇವ್ರ ಸಾಮಾನೆಲ್ಲ, ಸರಿ ಇವಾಗ ಎಲ್ಲ ನೀರೆಲ್ಲ ಬಸ್ಕೊಂಡಿತ್ತು, ನಾನು ಅವಾಗೆ ಒರೆಸಿಟ್ಬಿಡ್ತೀನಿ. ಎಲ್ಲನೂ ಅರಿಶಿನ ಕುಂಕುಮದಿಂದ ಅಲಂಕಾರ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ಕೊತಾ ಇದ್ದೀನಿ. ಅದು ಏನಾಗಿದೆ ಅಂದರೆ ಫ್ರೆಂಡ್ಸ್, ವೀಡಿಯೋ ಮಾಡ್ಕೋಬೇಕಾದ್ರೆ ನಾನು ಬ್ಯಾಕ್ ಕ್ಯಾಮ್ರಾಯಿಂದನೇ ನಾನು ವೀಡಿಯೋಸ್ ಮಾಡೋದು. ನಂದು ಸ್ಯಾಮ್ಸಂಗ್ ಅಲ್ಟ್ರಾ S25 ಆಗಿರೋದ್ರಿಂದ ಬ್ಯಾಕ್ ಕ್ಯಾಮ್ರಾನೇ ತುಂಬ ಕ್ಲಿಯರಾಗಿ ಬರುತ್ತೆ. ಸೊ ನಾನು ಏನು ಮಾಡಿದ್ದೀನಿ, ಅಂದರೆ ಕವರ್ ಆಗ್ತಿದೆ ಅಂದ್ಬಿಟ್ಟು ಎಲ್ಲದಕ್ಕೂ ಅಲಂಕಾರ ಮಾಡಿ ಆದಮೇಲೆ ಚೆಕ್ ಮಾಡ್ಕೊಂಡಿದ್ದೀನಿ. ನನ್ನ ಕೈ ಸ್ವಲ್ಪ ಎತ್ತರ ಆಗಿಬಿಟ್ಟಿದೆ, ವೀಡಿಯೋಸ್ ಕವರ್ ಆಗಿಲ್ಲ ಅಂತ. ಬಟ್ ಅದಾದಮೇಲೆ ಏನೂ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಇನ್ನೇನು ಮಾಡೋಕ್ಕಾಗುತ್ತೆ ಅಂದ್ಬಿಟ್ಟು ಅಲಂಕಾರ ಮಾಡೋದು ಅಷ್ಟು ನೀಟಾಗಿ ಕಂಡಿಲ್ಲ. ಅದಾದಮೇಲೆ ನಾನು ಜೋಡಿಸ್ಕೋಬೇಕಾದ್ರೆ ನಾನು ತೋರಿಸ್ತೀನಿ. ಒಂದೊಂದಾಗಿ ಅಲಂಕಾರ ಮಾಡ್ತಾ ಇದ್ದಂಗೆ ಒಂದೊಳ್ಳೆ ವೈಬ್ಸ್ ಸ್ಟಾರ್ಟ್ ಆಗುತ್ತೆ. ಹಂಗಾಗಿ ಅರಿಶಿನ ನಾವು ಎಷ್ಟು ಮುದ್ದಾಗಿ ದೇವ್ರ ಸಾಮಾನಿಗೆ ಹಚ್ತೀವೋ ಅಷ್ಟೇ ನೋಡಲಿಕ್ಕೆ ಲುಕ್ಕಾಗಿ ಕಾಣುತ್ತೆ ದೇವ್ರ ಮನೆ. ಆದಷ್ಟು ನಾನು ಅರಿಶಿನ ಕುಂಕುಮದಿಂದನೇ ಅಲಂಕಾರ ಮಾಡ್ತೀನಿ. ಕೆಲವರು ಅದನ್ನು ಉಜ್ಜಿ ತೊಳೆಯೋಕ್ಕಾಗಲ್ಲ ಅನ್ನೋ ಒಂದೇ ಒಂದು ರೀಸನ್ಗೆ ಅರಿಶಿನ ಕುಂಕುಮ ಜಾಸ್ತಿ ಇಡಲ್ಲ ದೇವ್ರ ಸಾಮಾನುಗಳಿಗೆ. ಅದು ಕರೆ ಹಂಗೆ ಉಳಿಯುತ್ತೆ ಹುಣ್ಸೆಹಣ್ಣಿಂದ ಉಜ್ಜಿ ತೊಳಿಬೇಕು ಅಂತ. ಬಟ್ ಇವಾಗ ಏನಿಲ್ಲ, ಎಲ್ಲದಕ್ಕೂ ಒಂದು ಸೊಲ್ಯೂಷನ್ ಅನ್ನೋದಿದೆ. ಮುಂಚೆ ಆ ಥರ ಎಲ್ಲ ಯೋಚನೆ ಮಾಡಬೇಕಿತ್ತು. ಇವಾಗ ಹ್ಯಾಪಿ ಪ್ಲ್ಯಾನೆಟ್ಸ್ ಇದೆ, ಕಾಪರ್ ಐಟಮ್ ತೊಳಿಲಿಕ್ಕೆ ಅಂತಲೇ ಸುಮಾರು. ಹಾಗಾಗಿ ಕರೆ ಉಜ್ಜಿ ತೊಳೆಯೋದು ಹೇಗೆ ಅನ್ನೋದು ಭಯ ಅಂತೂ ಬೇಡವೇ ಬೇಡ. ಹ್ಯಾಪಿ ಪ್ಲ್ಯಾನೆಟಿಂದ ಕ್ಲೀನ್ ಮಾಡ್ಕೋಬೋದು. ಇನ್ನು ಬೇರೆಲ್ಲ ತುಂಬ ಕಾಪರ್ ಐಟಮ್ ತೊಳಿಲಿಕ್ಕೆ ತುಂಬ ಪ್ರಾಡಕ್ಟ್ಸ್ಗಳು ಸಿಗ್ತಾ ಇದೆ ಮಾರ್ಕೆಟಲ್ಲಿ, ಅವೈಲಬಲ್ ಕೂಡ ಇದೆ. ಅಮೆಝಾನಲ್ಲಿ, ಫ್ಲಿಪ್ಕಾರ್ಟಲ್ಲಿ, ಸೊ ಅಲ್ಲಿಂದ ಮೀಶೋದಲ್ಲಿ ನಾವು ಯಾವುದ್ರಲ್ಲಿ ಬೇಕಾದರೂ ತರಿಸ್ಕೋಬೋದು, ಅವೈಲಬಲ್ ಇದೆ. ಅದರಲ್ಲೂ ಗೋಪುರಂ ಅರಿಶಿನದ ಪುಡಿ ಕುಂಕುಮ ಪುಡಿ ಯೂಸ್ ಮಾಡಿ ನೋಡಿ, ಒಂದು ಒಳ್ಳೆ ವೈಬ್ಸ್ ಅನ್ನೋದು ಕ್ರಿಯೇಟ್ ಆಗುತ್ತೆ. ನಮ್ಮ ಯೂಟ್ಯೂಬ್ ಪ್ಲಾಟ್ಫಾರ್ಮ್ ಅನ್ನೋದಿದೆಯಲ್ಲ, ಒಂದು ಗುಡ್ ಪ್ಲಾಟ್ಫಾರ್ಮ್ ಅಂತಲೇ ಹೇಳ್ಬೋದು. ಎಷ್ಟೋ ಜನಕ್ಕೆ ಏನೂ ಗೊತ್ತಿಲ್ಲದೆ ಇರೋರಿಗೆ ಕೂಡ ಎಲ್ಲನೂ ತಿಳಿಸ್ಕೊಡ್ತಾ ಇದೆ ನಮ್ಮ ಯೂಟ್ಯೂಬ್ ಪ್ಲಾಟ್ಫಾರ್ಮು. ಒಂದು ಒಳ್ಳೆ ಪ್ಲಾಟ್ಫಾರ್ಮು. ಮತ್ತು ಅರ್ನಿಂಗ್ ಮಾಡಲಿಕ್ಕೆ ಏನೂ ಎಜುಕೇಷನ್ ಇಲ್ಲ, ನಾನು ಝೀರೋ ಎಜುಕೇಷನ್ ಅನ್ನೋರಿಗೆ ಕೂಡ ಯೂಟ್ಯೂಬು ಅನ್ನ ಆಗ್ತಾಯಿದೆ. ಒಂದು ಗುಡ್ ಪ್ಲಾಟ್ಫಾರ್ಮ್ ಅಂತಲೇ ಹೇಳ್ಬೋದು. ನಿಜವಾಗ್ಲೂ ನನಗೆ ಯೂಟ್ಯೂಬಲ್ಲಿ ನನಗೆ ಪೇಮೆಂಟ್ ಬರ್ತಿಲ್ಲ ಅಂತ ನನಗೇನು ಬೇಜಾರಿಲ್ಲ. ಬಟ್ ಕೆಲವಾರು ಜನ ಯೂಟ್ಯೂಬಲ್ಲೇ ಅನ್ನ ತಿಂತಾಯಿದ್ದಾರೆ. ಎಷ್ಟೋ ಜನ ವರ್ಕ್ ಫ್ರಮ್ ಹೋಮು, ಎಜುಕೇಷನ್ ಇರೋರು ವರ್ಕ್ ಫ್ರಮ್ ಹೋಮು ಈ ಥರ ಎಲ್ಲ ಮಾಡ್ಕೊತಾರೆ. ಈಗೇನೂ ಎಜುಕೇಷನ್ ಮಾಡಿಲ್ಲದೆ ಇರೋರಿಗೂ, ಮಕ್ಕಳು ಮರಿ ಇರೋರು, ಅಲ್ಲಿಂದ ಬಂದರೆ ಯಾವಾಗಲೂ ಮನೆ ಪಾತ್ರೆ ತೊಳ್ಕೊಂಡು ಅಡುಗೆ ಮಾಡ್ಕೊಂಡಿರ್ಬೇಕಲ್ಲಪ್ಪ ಅಂತಿದ್ದವರೆಲ್ಲ ಇವತ್ತು ಯೂಟ್ಯೂಬ್ ಪ್ಲಾಟ್ಫಾರ್ಮಲ್ಲಿ ಎಲ್ಲೋ ಬೆಳೆದುಬಿಟ್ಟಿದ್ದಾರೆ. ಸೊ ಇದು ಯೂಟ್ಯೂಬ್ ಪ್ಲಾಟ್ಫಾರ್ಮ್ ಒಂದು ಗುಡ್ ಪ್ಲಾಟ್ಫಾರ್ಮ್ ಆಗಿದೆ ಅಂತಲೇ ಹೇಳ್ಬೋದು. ನಾನು ಆಲ್ಮೋಸ್ಟು ಯೂಟ್ಯೂಬಲ್ಲಿ ಬೆಳಿಬೇಕನ್ನೋದು ನನಗೂ ಆಸೆ ಇದೆ. ಬಟ್ ಏನೂ ಮಾಡೋಕ್ಕಾಗಲ್ಲ, ಎಲ್ಲ ಲಕ್ ಅಂತ ಹೇಳಬೇಕಷ್ಟೇ. ನಾನು ಕೂಡ ತುಂಬ ಪ್ರಯತ್ನ ಬೀಳ್ತಾ ಇದ್ದೀನಿ ಯೂಟ್ಯೂಬಲ್ಲಿ. ನಂದು ಓಲ್ಡ್ ಚಾನಲ್ ಹೋದಾಗಿಂದ ನ್ಯೂ ಚಾನಲ್ಲು ಮೇಲೆತ್ತೋದು ತುಂಬ ಕಷ್ಟ ಆಗಿದೆ. ಬಟ್ ಯಾರು ಏನೂ ಮಾಡೋಕ್ಕಾಗಲ್ಲ, ಎಲ್ಲನೂ ಒಂದು ಲಕ್ ಅಂತ ಹೇಳ್ಬೋದು. ಅದಾದಮೇಲೆ ನೋಡ್ತಾ ಇರ್ಬೋದು, ನಮ್ಮ ದೇವ್ರ ಮನೇಲಿ ಹೀಗೇ ಅಲಂಕಾರ ಮಾಡ್ಕೊಳ್ಳೋದು. ಆಲ್ಮೋಸ್ಟ್ ಕುಂಕುಮ ಅರಿಶಿನ ಹೂವಿಂದನೇ ಜಾಸ್ತಿ ಅಲಂಕಾರ ಮಾಡಿ ಪೂಜೆ ಮಾಡೋದು ನಾನು. ಬಟ್ ನೋಡಿ ಇವತ್ತು ನಾನು ಎಷ್ಟು ಕುಂಕುಮ ಅರಿಶಿನ ಇಟ್ಟಿದ್ದೀನಿ ಅಂತ. ಆಲ್ಮೋಸ್ಟ್ ಹಿಂಗೇ ಇಟ್ಟು ಪೂಜೆ ಮಾಡ್ತೀನಿ. ನನಗದನ್ನು ಉಜ್ಜಿ ತೊಳೆಯೋದು ಹೆಂಗೆ ಆ ಥರ ಏನು ಅನಿಸಲ್ಲ ನನಗೆ. ಅದೊಂದು ನನಗೆ ಇವತ್ತು ನೋಡಿ ಪೂಜೆ ಮಾಡಿದ್ದೀವ, ಇನ್ನು ಸಂಜೆವರೆಗೂ ಅದು ಒಳ್ಳೆ ಮೈಂಡಲ್ಲೇ ಇರ್ತೀವಿ.
ಪೂಜೆ ಮಾಡ್ತೀವಿ ಅನ್ನೋದಕ್ಕಿಂತ ಅದಕ್ಕೆ ರೆಡಿನಾದರೂ ಮಾಡಿಕೊಟ್ಟಿರ್ತೀವಲ್ವ, ಮನೇಲಿ ಪೂಜೆ ಆಗಿರುತ್ತೆ, ಏನೋ ಒಂಥರ ಒಂದೊಳ್ಳೆ ವೈಬ್ಸ್ ಇರುತ್ತೆ. ನೋಡ್ತಾ ಇರ್ಬೋದು, ನಾನು ಆಲ್ಮೋಸ್ಟು ಸಿಂಪಲ್ಲಾಗೆ ಇಟ್ಕೊಂಡಿರೋದು. ದೇವ್ರ ಮನೇಲಿ ತುಂಬ ಜಾಸ್ತಿ ಐಟಮ್ಸ್ ಎಲ್ಲ ಇಟ್ಕೊಂಡಿಲ್ಲ. ರೀಸನು ಏನಂದರೆ, ಎಷ್ಟು ಜಾಸ್ತಿ ಇಟ್ಕೊಂಡ್ರೂ ತೊಳಿಬೇಕಾದ್ರೆ ನಾನೇ ತೊಳಿಬೇಕು ಅನ್ನೋದಕ್ಕಿಂತ ಫ್ರೆಂಡ್ಸ್, ನಾನು ದೇವ್ರ ಮನೇಲಿ ತಾಳೆ ಐಟಮ್ ಏನು ಅಷ್ಟೊಂದು ಇಟ್ಕೊಂಡಿಲ್ಲ. ನನ್ನ ಕೈಗೆ ಎಷ್ಟು ಬೇಕೋ, ನನಗೆಷ್ಟು ಸ್ಯಾಟಿಸ್ಫ್ಯಾಕ್ಷನೋ ಪೂಜೆ ಮಾಡಲಿಕ್ಕೆ ಇಷ್ಟು ಸಾಕು ಅಂತ ಅನಿಸುತ್ತೋ ಅಷ್ಟು ಮಾತ್ರ ಇಟ್ಕೊಂಡಿದ್ದೀನಿ. ಎಲ್ಲನೂ ರೆಡಿ ಮಾಡಿಟ್ಟೆ. ಅಪ್ಪು ಬಂದಿರಲಿಲ್ಲ ಇನ್ನೂ, ಅವರಿಬ್ಬರು ಜಿಕೆ ಹೋಗಿದ್ರು. ಪೂಜೆ ಕೂಡ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟು ದೇವ್ರ ಮನೇಲಿ ಒಂದು ಪುಟಾಣಿ ರಂಗೋಲಿ ಕೂಡ ಹಾಕಿ, ನನಗೆ ಇದೊಂದು ರಂಗೋಲಿ ತುಂಬ ಇಷ್ಟ ಆಗುತ್ತೆ. ಯಾವಾಗಂದ್ರೆ ಅವಾಗ ಬಿಡಿಸ್ತಾ ಇರ್ತೀನಿ. ರಂಗೋಲಿ ಹಾಕ್ಬಿಟ್ಟು ದೇವ್ರ ಮನೆಗೆಲ್ಲನೂ ರೆಡಿ ಮಾಡಿ ಇಟ್ಟೆ. ಅಪ್ಪು ಬಂದು ಪೂಜೆ ಮಾಡ್ತಾರೆ ಅಂದ್ಬಿಟ್ಟು. ಅಪ್ಪು ಬಂದಿದ್ದೆ 12:30 ಆಗೋಗ್ಬಿಟ್ಟಿತ್ತು. ಅಪ್ಪುಗೆ ಬಂದಮೇಲೆ ಒಂದು 1/2 ಅವರ್ ರೆಸ್ಟ್ ಮಾಡಬೇಕು. ಅದು ಏನೇ ಆಗಲಿ, ಮನೆಗೆ ಒಂದು ಅಂಗಡಿಗೆ ಹೋಗಿ ಬಂದ್ರೂ ಒಂದು 10 ನಿಮಿಷನಾದರೂ ರೆಸ್ಟ್ ಮಾಡಬೇಕು, ಆ ಥರ ಅವ್ರದ್ದು ಮೈಂಡ್ಸೆಟ್ಟು. ಮತ್ತು ಅಪ್ಪು ಮತ್ತು ಚಿನ್ನಿ, ನೀನು ಹೋಗಪ್ಪ ಸ್ನಾನಕ್ಕೆ, ನೀನು ಹೋಗಪ್ಪ, ಅದೇ ಒಂದು ರಗಳೆ. ಮತ್ತು ಇಬ್ಬರು ಕೂಡ ಹೋಗ್ಬೇಡಿ, ಏನಾದರೂ ಮಾಡ್ಕೊಳ್ಳಿ ಅಂದ್ಬಿಟ್ಟು ನಾನು ಕಿಚನಲ್ಲಿ ಸ್ವಲ್ಪ ಅದು ಇದಕ್ಕೆ ನೆನೆಸೋದಿತ್ತು, ವಾಶ್ ಮಾಡೋದಿತ್ತು ಅಂದ್ಬಿಟ್ಟು ನಾನು ಕಿಚನ್ಗೆ ಹೊಂಟೋದೆ. ನೋಡ್ತಾ ಇರ್ಬೋದು ನಮ್ಮನೆ ದೇವ್ರ ಮನೆ ಎಷ್ಟು ಮುದ್ದಾಗಿ ಕಾಣಿಸ್ತಿದೆ ಅಂದ್ಬಿಟ್ಟು. ನಾವು ಅರಿಶಿನ ಕುಂಕುಮ ಇಟ್ಟು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡ್ತೀವೋ ಅಷ್ಟೇ ಚೆನ್ನಾಗಿ ಕಾಣಿಸ್ತಿರುತ್ತೆ ದೇವ್ರ ಮನೆ. ಸೊ ಅದಾದಮೇಲೆ ಅಪ್ಪು ಜಿಕೆ ಅಷ್ಟು ಚೆನ್ನಾಗಿರಲಿಲ್ಲ. ಅಮ್ಮು ಸಸಿ ಅಂದ್ಬಿಟ್ಟು ಬೇಗನೆ ಬಂದರು. ಫ್ರೆಂಡ್ಸ್, ನಾವು ಬೇರೆಯವ್ರಿಗೆ ಒಪ್ಪಿಸ್ಲಿಕ್ಕೆ ಪೂಜೆ ಮಾಡಬಾರ್ದು. ನನ್ನ ಪ್ರಕಾರ ನನಗೆ ಹೆಂಗೆ ಬೇಕೋ, ನಮಗೆ ಮನಸ್ಸಿಗೆ ಎಷ್ಟು ಸಮಾಧಾನ ಆಗುತ್ತೋ ಅಷ್ಟು ಭಗವಂತನಿಗೆ ಅಲಂಕಾರ ಮಾಡಿ ಪೂಜೆ ಮಾಡಬೇಕು. ಇವತ್ತು ಏನಾಗಿದೆ ಅಂದರೆ, ನನ್ನ ಬ್ಯಾಡ್ ಟೈಮ್ ಅಂತಲೇ ಹೇಳ್ಬೋದು. ಇವತ್ತು ಹೂವು ಇರಲಿಲ್ಲ ಫ್ರಿಜ್ಜಲ್ಲಿ. ಅಪ್ಪು ತರ್ತಾರೆ ಅಂದ್ಬಿಟ್ಟು ಅಪ್ಪುಗೆ ವೆಯ್ಟ್ ಮಾಡ್ತಾ ಇದ್ದೆ. ನೋಡಿದ್ರೆ ಅಪ್ಪನೂ ಕೂಡ ತರಲಿಲ್ಲ. ಸರಿ ಅಂದ್ಬಿಟ್ಟು ಹೆಂಗಾದರೂ ಮಾಡ್ಕೊಳ್ರಿ, ಮಧ್ಯಾಹ್ನ ಮಧ್ಯಾಹ್ನ ಎಲ್ಲಿ ಸಿಗುತ್ತೆ ಹೂವು ಅಂದ್ಬಿಟ್ಟು ಅಪ್ಪು ಜೊತೆ ಮಾತಾಡ್ತಾ ಇದ್ದೆ. ಅದಾದಮೇಲೆ ಸ್ವಲ್ಪ ಬಟ್ಟೆ ಕೂಡ ಇತ್ತು, ಅದು ಕೂಡ ವಾಷಿಂಗ್ ಹಾಕಿದ್ದೆ. ಅದು ಕೂಡ ಒಗ್ದಿದ್ದಾಗಿತ್ತು. ಅದನ್ನು ಕೂಡ ಆರಿಸ್ಕೋಬೇಕಲ್ವ. ನಮ್ಮ ಮನೆ ಹತ್ರ ಬಟ್ಟೆ ಒಣಗಾಕಕ್ಕೆ ಜಾಗ ಇಲ್ಲ ಫ್ರೆಂಡ್ಸ್. ಅದೇ ಒಂದು ದೊಡ್ಡ ತಲೆನೋವು. ಇರೋ ಜಾಗದಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಬಟ್ಟೆ ಹಾರಾಕಬೇಕು. ಒಂದು ಕಡೆ ಯಾವುದಪ್ಪ ಇದು ಹಣೆ ಬರ, ಚೆನ್ನಾಗಿದ್ದಿದ್ದು ಮನೆ ಬಿಟ್ಟು ಬಂದು ಇಲ್ಲಿ ತಗ್ಲಾಕೊಂಡಲ್ಲ ಅಂತ ಒಂದು ಕಡೆ ಬೇಜಾರು, ಇನ್ನೊಂದು ಕಡೆ ಏನೂ ಮಾಡೋಕ್ಕಾಗಲ್ಲ. ಸೊ ಹೆಂಗೆ ಲೈಫ್ ಬರುತ್ತೋ ಹಂಗೆಲ್ಲ ಲೀಡ್ ಮಾಡ್ಕೊಂಡು ಹೋಗ್ತಾ ಇರಬೇಕು. ನನಗೂ ಏನು ಕನಸು ಬಿದ್ದಿರಲಿಲ್ಲ ಪಕ್ಕದಲ್ಲಿ ಬಿಲ್ಡಿಂಗ್ ಕಟ್ತಾರೆ ಅಂತ. ಏನೋ ಅನ್ಎಕ್ಸ್ಪೆಕ್ಟೆಡಾಗಿ ಬಿಲ್ಡಿಂಗ್ ಸ್ಟಾರ್ಟ್ ಮಾಡಿದ್ರು. ಈಗ ಕತ್ಲಾಗ್ಬಿಟ್ಟಿದೆ ಮನೆ ಅಂತ ಒಂದು ಕಡೆ ನನಗೆ ನಾನೇ ಸಮಾಧಾನ ಮಾಡ್ಕೊತಾ ಇದ್ದೆ. ಬಟ್ಟೆ ಅಷ್ಟೊಂದು ಕೂಡ ಒಣಗಾಕೋಕ್ಕಾಗಲ್ಲ ಫ್ರೆಂಡ್ಸ್. ಒನ್ ಟೈಮ್ ಒಗ್ದಿರೋದು ಒಂದು ಟೈಮ್ ತಂದುಬಿಟ್ಟೆ ಒಣಗಾಕಬೇಕು. ನೆನ್ನೆ ಒಗ್ದಿದ್ದು ಇವತ್ತು ತಂದು ಒಳಗೆ ಹಾಕ್ಕೊಂಡು ಇವತ್ತು ಒಗ್ದಿರೋದು ಹಾರಾಕಬೇಕು, ಆ ಥರ ಪೊಸಿಷನ್ ಇಲ್ಲಿ ನನಗೆ. ಸೊ ಅದಾದಮೇಲೆ ನನಗೆ ನಿಜವಾಗ್ಲೂ ಒಂದೊಂದು ಸರ್ತಿ ಏನು ಅನಿಸುತ್ತೆ, ಬೆಂಗಳೂರು ಜೀವನ ಎಷ್ಟೊಂದು ಚೆನ್ನಾಗಿಲ್ಲ ಅಂತ ಅನಿಸುತ್ತೆ. ಏನೂ ಮಾಡೋಕ್ಕಾಗಲ್ಲ, ಜೀವನ ಮಾಡಬೇಕಲ್ವಾ, ಅದಕ್ಕಾದ್ರೂ ಸ್ಯಾಟಿಸ್ಫ್ಯಾಕ್ಷನ್ ಮಾಡ್ಕೋಬೇಕು ಬೆಂಗಳೂರನ್ನ ಅಷ್ಟೇ. ಒಂದು ಒಳ್ಳೆ ಗಾಳಿ ಇಲ್ಲ ಇಲ್ಲಿ, ಒಂದೊಳ್ಳೆ ಫುಡ್ ತಿನ್ನೋಕ್ಕಾಗಲ್ಲ. ಭಗವಂತಂಗೆ ಸಾಕಾಗೋಷ್ಟು ಇಟ್ಟು ಪೂಜೆ ಮಾಡೋಕ್ಕೂ ಆಗಲ್ಲ ಹೂವಿನ ರೇಟ್ ಇದ್ದಾಗ. ಸೊ ಎಲ್ಲದರಲ್ಲೂ ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು, ಏನೂ ಮಾಡೋಕ್ಕಾಗಲ್ಲ. ಬೆಂಗಳೂರು ಲೈಫೇ ಹಿಂಗೆ ಅಂತ ಅನಿಸುತ್ತೆ. ಅದಾದಮೇಲೆ ಅಪ್ಪು ಕೂಡ ಸ್ನಾನ ಮಾಡಿ ಫ್ರೆಶ್ ಆಗಿ ಅವರೇ ನಾನೇ ದೀಪ ಹಚ್ತೀನಿ ಅಮ್ಮು ಆಯಿತು ಅಂದ್ಬಿಟ್ಟು ಹಚ್ತಾ ಇದ್ದಾರೆ. ಹೂವು ಸ್ವಲ್ಪ ಫ್ರಿಜ್ಜಲ್ಲಿತ್ತು, ಹೂವು ಕೊನೆಗೂ ಅವ್ರು ತರಲಿಲ್ಲ. ಕಳ್ಸೋಕೆ ಎಲೆನಾದರೂ ತಂದು ಕೊಡಪ್ಪ ಅಂದೆ. ಸಾಯಂಕಾಲ ನೀನು ತಂದಿಟ್ಟು ಪೂಜೆ ಮಾಡ್ಕೊ ಅಂತ ಹೇಳಿದ್ರು. ಮಾಡಿದ್ದೆ, ದೇವ್ರ ಮನೆ ಅಡಿ ಮಾಡಿಕೊಟ್ಟಿದ್ದೆ, ಬಟ್ಟೆ ಹಾರಾಕಿದ್ದೆ, ಎಲ್ಲ ಕೆಲಸನೂ ಮುಗಿಸಿದ್ದೆ. ಬಂದು ಅವ್ರು ಸ್ನಾನ ಮಾಡಿ ಪೂಜೆ ಮಾಡಿದ್ರು. ಎಲೆ ಇರಲಿಲ್ಲ ಫ್ರೆಂಡ್ಸ್, ಅದಕ್ಕೆ ಹಂಗೆ ಮಾಡು, ಇವಾಗ ಸದ್ಯಕ್ಕೆ ನಾಳೆ ಬೆಳಗ್ಗೆ ತಂದಿಡೋಣ, ಈ ಮಧ್ಯಾಹ್ನದಲ್ಲಿ ಎಲ್ಲಿ ಸಿಗುತ್ತೆ ಎಲೆ ಅಂದ್ಬಿಟ್ಟು ಹಂಗೆ ಪೂಜೆ ಮಾಡಿದ್ದಾರೆ. ಎಷ್ಟೋ ಸಮಾಧಾನ ಆಯಿತು. ದೇವ್ರ ಮನೆಗೆ ನೀಟಾಗಿ ಉಚ್ಕೊಂಡು ಕ್ಲೀನ್ ಮಾಡಿದ್ದಕ್ಕೆ ಎಷ್ಟು ಸಮಾಧಾನ ಅಂದರೆ ಅಷ್ಟು ಸಮಾಧಾನ ಆಯಿತು. ಮಳೆ ಬೇರೆ ಬರೋಂಗಾಗಿದೆ. ಟೈಮ್ ಬಂದು ಎಷ್ಟಪ್ಪ ಟೈಮು 2:45 ಆಗೈತೆ. ಟೈಮ್ 2:45 ಆಗೈತೆ. ಇನ್ನೇನು ಬರ್ತಾಳೆ 3 ಗಂಟೆಗೆ. ಹೋಗಿ ಕರ್ಕೊಂಡು ಹೋಗಬೇಕು. ಇವರೇನೋ ಅವ್ರ ಅತ್ತೆ ಮನೆ ಹತ್ರ ಹೋಗ್ತಾರಂತೆ, ಅಂದರೆ ಶೇಷ ಅವ್ರ ಅಕ್ಕವ್ರ ಮನೆ ಹತ್ರ. ಅವನ ಅತ್ತೆ ಮನೆಗೆ ಹೋಗಬೇಕು ಅಂತ ಚಿನ್ನಿ, ಹಂಗೆ ಅಲ್ಲಿ ಕರ್ಕೊಂಡು ಹೋಗ್ತಾರೆ.
ನಾನು ಅವಳನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀನಿ. ಫ್ರೆಂಡ್ಸ್ ಹೊರಟು ಬಂದೆ, 3:30ಗೆಲ್ಲ ಬಂದೆ. ಇಲ್ಲಿ ಮೂರು ಕಾಲಿಗೆ ಸ್ಕೂಲ್ ಬಿಡ್ತಾರೆ, 3:30ಗೆ ಬರ್ತಾರೆ ಅಂದಂಗಿತ್ತು. ಸರಿ ಅಂತ ಬಂದು 3:30ಇಂದ ವೆಯ್ಟ್ ಮಾಡ್ತಾ ಇದ್ದೀನಿ. 4 ಗಂಟೆ ಆಗೈತೆ, ಇನ್ನೂ ಬಂದಿಲ್ಲ. ಇನ್ನು ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತೀನಿ, ಹೋಗ್ತೀನಿ. ನನಗೂ ಫುಲ್ ಸುಸ್ತಿದೆ. ಬೇಗ ಬಂದಿದ್ರೆ ಬೇಗ ಹೋಗಿ ಬರ್ಬೋದಾಗಿತ್ತು. ಅವರಮ್ಮ ಬೇಗನೆ ಬರ್ತಾಳೆ 3:30ಗೆ ಅಂತ ಹೇಳಿದ್ರು. ನೋಡಿದ್ರೆ 4 ಗಂಟೆ ಆದರೂ ಬಂದಿಲ್ಲ. ಚಿಕ್ಕವಳು ಬಂದಿಲ್ಲ, ದೊಡ್ಡವಳು ಬಂದಿಲ್ಲ. ಅಟ್ಲೀಸ್ಟ್ ಚಿಕ್ಕವಳು ಬಂದಿದ್ರೆ ಅವಳು ಬರ್ತಾಳೆ ಇಲ್ಲ ಅನ್ನೋದು ಕೂಡ ಗೊತ್ತಾಗ್ತಾ ಇತ್ತು. ಇಷ್ಟೊತ್ತು ವೆಯ್ಟ್ ಮಾಡಿದ್ದೀನಿ. ಚಿನ್ನು ಬೇರೆ ಅವ್ರ ಅತ್ತೆ ಮನೆ ಹತ್ರ ಹೋಗ್ಬೇಕಂತ ಒಂದೇ ಆಟ ಮಾಡ್ತಾ ಇದ್ದಾನೆ. ಇವಾಗ ಏನು ಮಾಡೋದಂತಲೇ ಗೊತ್ತಾಗ್ತಾ ಇಲ್ಲ. ಸುಮ್ಮನೆ ಬಿಟ್ಟೋಗೋಕ್ಕೂ ಆಯ್ತಾ ಇಲ್ಲ. ನಾನು ಹೋದ್ಮೇಲೆ ಬಂದರೆ ಅಂತ ಒಂದು ಕಡೆ, ಮತ್ತು ಇಲ್ಲೇ ಕಾಯ್ಕೊಂಡು ಕುತ್ಕೊಳ್ಳೋಕ್ಕೂ ಆಯ್ತಾ ಇಲ್ಲ. ರೋಡಲ್ಲಿ ಇಷ್ಟೊತ್ತಂತ ಕುತ್ಕೊಳ್ಳೋದು. ಮೇಲ್ಗಡೆ ಕೂಡ ಹೋಗಿ ನೋಡ್ಕೊಂಬಂದ ಚಿನ್ನು. ರೋಡಲ್ಲಿ ಕೂತ್ಕೊಳ್ಳಿಕ್ಕೂ ಬೇಜಾರು, ಎಲ್ಲ ನಮ್ಮನ್ನೇ ನೋಡ್ತಾರೆ. ಹಾಗಾಗಿ ಸ್ವಲ್ಪ ಹೊತ್ತು ನೋಡ್ತೀನಿ. ಸಪೋಸ್ ಅವಳು ಬಂದಿಲ್ಲ ಅಂದರೆ ಹೊರಡ್ತೀನಿ. ಅವ್ರ ಅತ್ತೆ ಮನೆಗೆ ಹೋಗೋದೋ ಇಲ್ಲ ಮನೆಗೆ ಹೋಗೋದೋ ಏನು ಡಿಸೈಡ್ ಮಾಡ್ತಾನೋ ಅದ್ರ ಮೇಲೆ ನೋಡಿಕೊಂಡು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಅಕ್ಕ ಏನೋ ಬರೋಂಗೆ ಕಾಣಿಸ್ತಾ ಇಲ್ಲ. ಇಷ್ಟೊತ್ತು ಗಂಟೆ ನೋಡಿದ್ದೀನಿ. ಅಪ್ಪ ಇಷ್ಟಪ್ಪ ಟೈಮು 4 ಗಂಟೆನಾ? 4 ಗಂಟೆ ಆಗೇ ಹೋಯ್ತು, ಬಂದೇ ಇಲ್ಲ. ನಾನು ಬಂದು 3:15ಗೆ ಬಂದೆ. 3:15ಇಂದ ವೆಯ್ಟ್ ಮಾಡ್ತಾಯಿದ್ದೀನಿ. 4 ಗಂಟೆ ಆದರೂ ಬಂದಿಲ್ಲ. 3:15 ಅವರ್ ಕಾದಿದ್ದೀನಿ. ಇನ್ನು ಸ್ವಲ್ಪ ಹೊತ್ತು ನೋಡ್ಬಿಟ್ಟು ಹೊರಡ್ತೀನಿ. ಬಂದ್ರ ಯಾರು ಬರಲ ಅಂತ ಎಷ್ಟೊತ್ತು ಕಾದಿದ್ದೀನಿ ಅಂದರೆ ಫ್ರೆಂಡ್ಸ್, ನಿಜವಾಗ್ಲೂ ಅಪ್ಪ ಸುಸ್ತೇ ಆಗೋಗ್ಬಿಟ್ಟೈತೆ ನನಗೆ ಕಾದಿ. ಮೀನ್ಸ್ 4 ಗಂಟೆ ಕರೆಕ್ಟಾಗಿ ಬಂದಿದ್ದಾಳೆ ಮನೆಗೆ. ನಂಗೆ ಗೊತ್ತಿಲ್ಲ, ಮೊನ್ನೆ ಎಲ್ಲ 3:15 3:30ಗೆ ಬರ್ತೀವಿ ಅಂತ ಹೇಳಿದರು. ನಾನು ಇಲ್ಲಾಂದರೆ ಇನ್ನು ಸ್ವಲ್ಪ ಹೊತ್ತು ಮನೇಲಿದ್ದೇ ಬರ್ತಿದ್ದೆ. ಇಲ್ಲಿ ಸುಮ್ಮನೆ ಬಂದು ರೋಡಲ್ಲಿ ಕೂತ್ಕೊಳ್ಳೋ ಅವಶ್ಯಕತೆ ಇರಲಿಲ್ಲ. ಬಟ್ 3:15ಗೆ ಬಂದಿದ್ದಾಳೆ. ಬೇಗ ರೆಡಿಯಾಗಿ ಬಾ ಅಂತ ಹೇಳಿ ಕಳಿಸಿದ್ದೀನಿ. ಇವಾಗ ಬಂದ ತಕ್ಷಣ ಹೊರಡ್ತೀನಿ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಟೈಮು 10 ಗಂಟೆ ಆಗಿದೆ. ಇವಾಗ ಎದ್ದಿದ್ದೀನಿ. ಮಲಗಿರೋದು ಕೂಡ ನಾನು ಹಾಲಲ್ಲಿ ಹಾಸ್ಕೊಂಡು ಮಲಗಿರೋದು ಕೂಡ ಎತ್ತಿಲ್ಲ. ಯಾಕೋ ರೂಮಲ್ಲಿ ನಿದ್ದೆ ಬರಲ್ಲ, ಎತ್ತಿಲ್ಲ. ಅಂದರೆ ಇವಾಗೂ ಎದ್ದಾಗ್ತಿರ್ಲಿಲ್ಲ. ಅಮೆಝಾನಿಂದ ಡೆಲಿವರಿ ಬಂತು, ಚಾರ್ವಿಗೆ ಫುಡ್ ಅದು ಬಂತು. ಹಾಗಾಗಿ ಬೇಗನೆ ಎದ್ದೆ. ಇವತ್ತು ಡಿಸೈಡ್ ಮಾಡಿದ್ದೆ, ರಾತ್ರಿ ಮಲಗಿರೋದು 1 ಗಂಟೆ ಆಗಿದೆ, 11 ಗಂಟೆವರೆಗೂ ಹೇಳಬಾರ್ದು ಅಂತ. ಬಟ್ ಬೇಗನೆ ಎದ್ಬಿಟ್ಟೆ. ಇನ್ನು ಊರಿಗೆ ಹೋಗ್ಬೇಕಲ್ವಾ, ಕೆಲಸಗಳು ಜಾಸ್ತಿ ಇರುತ್ತೆ ಅಂದ್ಬಿಟ್ಟು ಅಮೆಝಾನಿಂದ ಚಾರ್ವಿಗೆ ಫುಡ್ ಬುಕ್ ಮಾಡಿದ್ದೆ ಫ್ರೆಂಡ್ಸ್. ಪೆಡಿಗ್ರಿ 3 kgಗೆ 600 ಸಮಥಿಂಗ್ ಇತ್ತು. ಹಾಗಾಗಿ 3 kg ತಂದರೆ ಸುಮಾರು ದಿವಸ ಆಗುತ್ತೆ ಅವಳಿಗೆ ಅಂತ ಬುಕ್ ಮಾಡ್ಕೊಂಡಿದ್ದೆ. ಅವ್ನು ನಮ್ಮ ಚಿನ್ನುಗೆ ನೋಡೋವರೆಗೂ ಸಮಾಧಾನ ಇರಲ್ಲ. ಫ್ರೆಂಡ್ಸ್, ಇವತ್ತು ವ್ಲಾಗ್ನ ಸ್ಟಾರ್ಟ್ ಮಾಡ್ತಿರೋದು ಲೇಟು. ನಿನ್ನೆ ಎಂಡೇ ಮಾಡಲಿಲ್ಲ ವ್ಲಾಗ್ನ. ಹಾಸ್ಪಿಟ್ಲಿಂದ ಬರೋದು ಲೇಟ್ ಆಯಿತು. ಮತ್ತು ಇವ್ರ ಅತ್ತೆ ಮನೆಗೆ ಬೇರೆ ಹೋಗಿದ್ದೆ. ಅಲ್ಲೆಲ್ಲ ಸ್ವಲ್ಪ ಸ್ಯಾರಿ ಎಲ್ಲ ನೋಡಿಕೊಂಡು ಮನೆಗೆ ಸ್ವಲ್ಪ ಐಟಮ್ ಬೇಕಿತ್ತು, ಅದೆಲ್ಲ ತೊಗೊಂಡು ಬರೋವತ್ತಿಗೆ ಲೇಟ್ ಆಯಿತು. ಎಲ್ಲಿ ಚಿನಿ ತೋರಿಸು. ಬರೋವತ್ತಿಗೆ ಲೇಟ್ ಆಯಿತು. ಸರಿ ಅಂದ್ಬಿಟ್ಟು ವ್ಲಾಗ್ನ ಎಂಡೂ ಮಾಡಲಿಲ್ಲ. ಇವತ್ತು ಮಾರ್ನಿಂಗಿಂದ ಕಂಟಿನ್ಯೂ ಮಾಡಿಕೊಂಡೆ. ಫ್ರೆಂಡ್ಸ್, ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತೀರ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ಬರುವ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ. ಚಿನ್ನುಗೆ ಟಿಫನ್ ಮಾಡಿಕೊಡ್ಬೇಕು. ಸ್ವಲ್ಪ ದೋಸೆ ಬ್ಯಾಟರ್ ಇದೆ, ದೋಸೆ ಮಾಡಿಕೊಡು ಅಂತ ಹೇಳ್ತಾ ಇದ್ದಾನೆ. ದೋಸೆ ಮಾಡಿಕೊಡ್ತೀನಿ. ಇವಾಗ ಮಲಗಿರೋದು ಎತ್ತಾಕ್ಬಿಟ್ಟು ಅವನಿಗೆ ಟಿಫನ್ ಮಾಡಿಕೊಡ್ಬೇಕು. ಇವತ್ತಿನ ವ್ಲಾಗ್ ಎಲ್ಲ ಹೇಗಿರುತ್ತೆ ಅಂತ ನೋಡೋಣ. ನನಗೆ ಹೆಡ್ಏಕ್ ಜಾಸ್ತಿ ಆಗಿಬಿಟ್ಟಿದೆ ಫ್ರೆಂಡ್ಸ್, ನೆಗಡಿಗೋ ಏನೋ ಗೊತ್ತಿಲ್ಲ. ಹಾಗಾಗಿ ಇನ್ನೊಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅಂತ ಹೇಳೋದ್ರು. ಅಪ್ಪು ಡ್ಯೂಟಿಗೆ ಹೋದ್ರು, ಹೇಳೋದ್ರು. ಬಟ್ ಚಿನ್ನುಗೆ ಹಶ್ವಾಗಿದೆ, ಬೇಗ ಟಿಫನ್ ಮಾಡಿಕೊಡ್ಬೇಕು. ಅಪ್ಪು ಏನು ಮಾಡಿಕೊಡ್ಲೋ ಟಿಫನ್ನು? ಅವನಿಗೆ ದೋಸೆ ಬೇಕಂತೆ. ದೋಸೆಗೆ ಸಾಂಬಾರು ಏನಾದರೂ ಪ್ರಿಪೇರ್ ಮಾಡಿ ಟೊಮೊಟೊ ಗೊಜ್ಜೇನಾದರೂ ಮಾಡ್ತೀನಿ, ಮಾಡಿಬಿಟ್ಟು ದೋಸೆ ಮಾಡಿಕೊಡ್ತೀನಿ. ಫ್ರೆಂಡ್ಸ್, ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಇವತ್ತು ದೇವರಿಗೆ ಸೀರೆ ಕೂಡ ತಂದಿದ್ದೀನಿ, ಅದು ಕೂಡ ತೋರಿಸ್ತೀನಿ ಯಾವ ಥರ ಸೀರೆ ತಂದೆ ಅಂತ ಹೇಳಿಬಿಟ್ಟು. ವ್ಲಾಗ್ನ ಫುಲ್ಫುಲ್ಲಾಗಿ ನೋಡಿ. ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ. ಬನ್ನಿ ಇವತ್ತಿನ ವ್ಲಾಗ್ನ ನೋಡೋಣ. ಫ್ರೆಂಡ್ಸ್, ಟೊಮೊಟೊ ಗೊಜ್ಜನ ಮಾಡೋಣ ಅಂದ್ಕೊಂಡೆ. ಬೇಡ, ಟೊಮೊಟೊ ಹುಳಿ ಮಾಡಿದ್ರೆ ಸೊ ಉಳಿದ್ರೆ ಮಧ್ಯಾಹ್ನಕ್ಕೆ ನಾನು ಅವನು ಇಬ್ಬರೇ ಅಲ್ವಾ, ಅದೇ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಟೊಮೊಟೊ ಹುಳಿನೇ ಮಾಡ್ತೀನಿ. ಟೊಮೊಟೊ ಹುಳಿ ಹೆಂಗೆ ಮಾಡೋದಂತ ನೋಡೋಣ. ಅಂದರೆ ಸೇಮ್ ಗೊಜ್ಜು ಟೈಪೇ ಮಾಡಬೇಕು, ಬಟ್ ಅಂದರೆ ಇದಕ್ಕೆ ಸ್ವಲ್ಪ ಹುಣಸೆ ಹಣ್ಣು ಹುಳಿ ಹಾಕ್ತೀವಿ. ಇವತ್ತು ಆ ರೆಸಿಪಿ ಕೂಡ ಶೂಟ್ ಮಾಡಿ ಹೇಳ್ತೀನಿ. ದೋಸೆಗೆಲ್ಲ ಬೆಸ್ಟ್ ಅಂತಲೇ ಹೇಳ್ಬೋದು. ಒಂದು ಸರ್ತಿ ಬೇಕಂದರೆ ಟ್ರೈ ಮಾಡಿ.
ಫ್ರೆಂಡ್ಸ್, ಹುಳಿಗೆ ಏನೆಲ್ಲ ತೊಗೊಂಡಿದ್ದೀನಿ ಅಂದರೆ ಟೊಮೊಟೊ ಹುಳಿ, ಜೀರಿಗೆ, ಸಾಸಿವೆ, ಕರಿಬೇವು, ಒಣಮೆಣ್ಸಿನ್ಕಾಯಿ, ಈರುಳ್ಳಿ, ಟೊಮೊಟೊ ಮತ್ತು ಅಲ್ಲಿಂದ ಬಂದರೆ ಕೊತ್ತಂಬರಿ, ಒಂದು 2 ಇಲಕು ಹುಣಸೆಹಣ್ಣು ತೊಗೊಂಡಿದ್ದೀನಿ. ಸಾಂಬಾರು ಪುಡಿ ತೊಗೊಂಡ್ರೆ ಇಷ್ಟೇ ಹುಳಿಗೆ ಯೂಸ್ ಮಾಡೋದು, ಇನ್ನೇನಿಲ್ಲ. ಇಡ್ಲಿಗಾದರೂ ಆಗುತ್ತೆ, ದೋಸೆಗಾದರೂ ಆಗುತ್ತೆ. ಇವನು ಏನು ಕೇಳ್ತಾನೋ ಅದನ್ನು ಮಾಡ್ಕೊಡ್ತೀನಿ ಇವತ್ತು. ಬಟ್ ಹುಳಿ ಬಂದು ನಾವು ರೈಸಿಗೆ ಕೂಡ ಚೆನ್ನಾಗೇ ಇರುತ್ತೆ. ಈ ಥರ ಒಂದು ಸರ್ತಿ ಹುಳಿ ರೆಸಿಪಿ ಮಾಡ್ಕೊಂಡು ತಿಂದು ನೋಡಿ, ಎಷ್ಟು ಟೇಸ್ಟ್ ಇರುತ್ತೆ ಅಂದರೆ. ಸ್ವಲ್ಪ ಟರ್ಮರಿಕ್ ಆ್ಯಡ್ ಮಾಡಿ, ಅರಿಶಿನ, ಸೂಪರಾಗಿ ಬರುತ್ತೆ, ಟೇಸ್ಟು ಕೂಡ ಚೆನ್ನಾಗಿರುತ್ತೆ. ಇವಾಗ ಹುಳಿ ಮಾಡ್ಕೊತೀನಿ, ಮಧ್ಯಾಹ್ನ ರೈಸ್ಗೂ ಆಗುತ್ತೆ ಅದೇನೆ. ಮತ್ತು ಇವಾಗ ಅವ್ನು ದೋಸೆ ಕೇಳಿದ್ರೆ ದೋಸೆ ಮಾಡಿಕೊಡ್ತೀನಿ, ಇಡ್ಲಿ ಕೇಳಿದ್ರೆ ಇಡ್ಲಿ ಮಾಡಿಕೊಡ್ತೀನಿ. ಯಾಕಂದರೆ ಮಧ್ಯಾಹ್ನ ರೈಸ್ಗೂ ಆಗುತ್ತೆ, ಬೇರೆ ಕೆಲಸನಾದರೂ ಮಾಡ್ಕೋಬೋದು. ನಾನಿನ್ನು ವರಮಹಾಲಕ್ಷ್ಮಿ ಪ್ರಿಪ್ರೇಷನ್ಸ್ ಎಲ್ಲ ಮಾಡ್ಕೋಬೇಕಲ್ವಾ, ಹಾಗಾಗಿ ಇವಾಗ ಪಾನ್ ಇಟ್ಕೊಂಡು ಎಣ್ಣೆ ಹಾಕಿ ಒಗ್ಗರಣೆ ಹಾಕ್ಕೊತೀನಿ. ಹುಳಿ ಉಪ್ಪು 2 ಇತ್ತಂದರೆ ಯಾವ ಅಡುಗೆನೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನನ್ನ ಪ್ರಕಾರ ಹುಳಿ ಉಪ್ಪು ಮಾತ್ರ ಕರೆಕ್ಟಾಗಿ ಹಾಕ್ಬಿಟ್ರೆ ಒಂದಿಲ್ಲದೆ ಇದ್ರೂ ಅಡುಗೆಗೆ ಅದು ಕರೆಕ್ಟಾಗೇ ಇರುತ್ತೆ, ಟೇಸ್ಟಿಯಾಗೂ ಇರುತ್ತೆ. ಪಾನ್ ಇಟ್ಕೊಂಡಿದ್ದೀನಿ, ಪಾನ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಅವನು ಒಂದು ಸರ್ತಿ ಇಡ್ಲಿ ಬೇಕು ಅಂತಾನೆ, ಒಂದು ಸರ್ತಿ ದೋಸೆ ಬೇಕು ಅಂತಾನೆ. ಹಾಗಾಗಿ ಅವನೇನು ಕೇಳ್ತಾನೋ ಅದನ್ನೇ ಮಾಡಿಕೊಡ್ತೀನಿ, ಇಲ್ಲಾಂದರೆ ಹಠ ಮಾಡ್ತಾನೆ, ತಿನ್ನಲ್ಲ. ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಚಿನ್ನು ಸೌಂಡು ಯಾಕೆ ಹೊಡಿತೀನಿ? ಮುರಿದೋಗುತ್ತೆ ಮಗಳು. ದೇವ್ರಣೆ ಮುರಿದೋಗುತ್ತದು. ನಿನಗೆ ಕಂಪ್ನಿಗೆ ಅವಳೊಬ್ಳಾ? ಬೇಡ, ಮುರಿದೋಗುತ್ತೆ, ಎತ್ತಿಕ್ಕಮ್ಮ. ಅಪ್ಪ ಬಂದರೆ ಹೊಡಿತಾನೆ, ನಾನು ಹೇಳಿದ್ದೀನಿ. ಆಮೇಲೆ ನಾನಲ್ಲ ಜವಾಬ್ದಾರಿ. ಫ್ರೆಂಡ್ಸ್, ಎಣ್ಣೆ ಕಾದಿದೆ, ಸಾಸಿವೆ ಹಾಕ್ಕೊತೀನಿ. ಸಾಸಿವೆ, ಜೀರಿಗೆ, ಒಣಮೆಣಸಿನ್ಕಾಯಿ, ಕರಿಬೇವು. ಇದು ಈಸಿ ರೆಸಿಪಿ ಫ್ರೆಂಡ್ಸ್, ಈಸಿಯಾಗಿ ಆಗೋಗುತ್ತೆ. 5 ನಿಮಿಷಕ್ಕೆಲ್ಲ ಆಗೋಗ್ಬಿಡುತ್ತೆ. ಟೈಮ್ ಇಲ್ಲ ಅಂದಾಗೂ ಕೂಡ 5 ನಿಮಿಷಕ್ಕೆ ಮಾಡ್ಕೊಬಿಡ್ಬೋದು. ಆಮೇಲೆ ಈರುಳ್ಳಿ ಹಾಕ್ಕೊಂಡು, ಈರುಳ್ಳಿ ಟೊಮೊಟೊ ಚೆನ್ನಾಗಿ ಮೆತ್ತಗಾಗೋವರೆಗೂ ಬಾರಿಸ್ಕೋಬೇಕು. ಕೆಲವರು ಹುಳಿ ರೆಸಿಪಿ ಎಲ್ಲ ಊರ ಕಡೆ ರುಬ್ಬಿ ಮಾಡ್ತಾರೆ. ನನಗೆ ಅದು ರುಬ್ಬಿ ಮಾಡೋಕ್ಕಿಂತ ಈ ಥರ ಮಾಡಿದ್ರೆ ದೋಸೆ, ಇಡ್ಲಿಗೆ ಮತ್ತು ಅನ್ನಕ್ಕೂ ಕೂಡ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನಾನು ಇದೇ ರೀತಿಯೇ ಮಾಡ್ಕೊಳ್ಳೋದು. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಯಲ್ಲಿ ಈರುಳ್ಳಿ. ಅದಾದಮೇಲೆ ಟೊಮೊಟೊ ಹಾಕ್ಕೊಳ್ಳೋಣ. ಫ್ರೆಂಡ್ಸ್, ರುಚಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ನ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಒಗ್ಗರಣೆ ಟೈಮ್ನಲ್ಲೇ ಹಾಕ್ಕೊಂಡ್ರೆ ಈರುಳ್ಳಿ ಬೇಗ ಬೇಯಲಿಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಹಾಗಾಗಿ ಈ ಟೈಮ್ನಲ್ಲೇ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊತೀನಿ. ಲಾಸ್ಟಲ್ಲಿ ಒಂದು ಸರ್ತಿ ರುಚಿ ನೋಡ್ಕೊಂಡು ಹಾಕ್ಕೊತೀನಿ. ಈರುಳ್ಳಿ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಫ್ರೆಂಡ್ಸ್, ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಏನು ಟೊಮೊಟೊ ಕಟ್ ಮಾಡಿಟ್ಟಿದ್ದೆ ಅದು ಕೂಡ ಹಾಕ್ಕೊತಿದ್ದೆ. ನೀವು ಜನ ಜಾಸ್ತಿ ಇದ್ದಾರೆ ಅಂದರೆ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಳ್ಳಿ. ನಮ್ಮನೇಲಿ ನಾವು ಇವತ್ತಿಬ್ಬರೇ ಅಲ್ವಾ, ಹಾಗಾಗಿ ಕ್ವಾಂಟಿಟಿ ಕಮ್ಮಿ ಮಾಡ್ಕೊತಾ ಇದ್ದೀನಿ. ಟೊಮೊಟೊ ಹಾಕ್ಕೊಂಡು ಟೊಮೊಟೊ ಫುಲ್ಲು ಮೆತ್ತಗಾಗಬೇಕು, ಅಲ್ಲಿವರೆಗೂ ಬೇಯಿಸ್ಕೋಬೇಕು. ಫ್ರೆಂಡ್ಸ್, ಟೊಮೊಟೊ ಚೆನ್ನಾಗಿ ಬೆಂದಿದೆ. ಈ ಟೈಮ್ನಲ್ಲಿ ಸ್ವಲ್ಪ ಟರ್ಮರಿಕ್ ಹಾಕ್ಕೊಳ್ಳೋಣ, ಅರಿಶಿನ, ಸ್ವಲ್ಪ ಅರಿಶಿನ ಹಾಕ್ಕೊಂಡು ಇನ್ನೊಂದು ಸರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ. ಅದಾದಮೇಲೆ ನಾವೇನಿಲ್ಲಿ ಕಲಸಿಟ್ಟಿದ್ವಿ ಹುಣಸೆ ಹಣ್ಣಿನ ಹುಳಿ 2 ತೊಳೆ ಹಾಕ್ಕೊಂಡು, ನೀವು ಹುಳಿ ಟೊಮೊಟೊ ಇತ್ತಂದರೆ ಹುಣಸೆ ಹಣ್ಣು ಸ್ವಲ್ಪ ನೋಡಿ ಹಾಕ್ಕೊಳ್ಳಿ. ನಂದು ಅಂದರೆ ಅದು ಜಾಸ್ತಿ ಹುಳಿ ಇರಲಿಲ್ಲ ಅನ್ನಿಸ್ತು, ಹಂಗಾಗಿ ಸ್ವಲ್ಪ ಹುಳಿ ಜಾಸ್ತಿನೇ ಹಾಕ್ಕೊತಾ ಇದ್ದೀನಿ. 2 ತೊಳೆ ಹುಣಸೆ ಹಣ್ಣು ಹುಳಿ ಹಾಕ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಇದನ್ನೆಲ್ಲ ಒಂದು ಒಳ್ಳೆ ಮಿಕ್ಸ್ ಕೊಟ್ಟು ಒಂದು 5 ನಿಮಿಷ ಬೇಯಕ್ಕೆ ಬಿಟ್ಬಿಡೋಣ. ಚೆನ್ನಾಗಿ ಬೇಯ್ಕೊಳ್ಳಿ. ಅದಾದಮೇಲೆ ಖಾರ ಪುಡಿ, ಧನಿಯಾ ಪುಡಿ ಹಾಕ್ಕೊಂಡು, ನಮಗೆ ನೀರು ಎಷ್ಟು ಬೇಕು ನೋಡಿಕೊಂಡು ನೀರು ಹಾಕ್ಕೊಂಡು ಒಂದು 10 ನಿಮಿಷ ಬೇಯಿಸ್ಕೊಂಡ್ರೆ ಹುಳಿ ರೆಡಿ ಆಗೋಗ್ಬಿಡುತ್ತೆ. ಟೊಮೊಟೊ ಗೊಜ್ಜು ಥರನೂ ಟೇಸ್ಟ್ ಕೊಡುತ್ತೆ, ಈ ಕಡೆ ಸಾಂಬಾರಿಗೆ ಹುಳಿ ಸಾಂಬಾರು ಥರನೂ ಟೇಸ್ಟ್ ಕೊಡುತ್ತೆ.
ಫ್ರೆಂಡ್ಸ್, ಬ್ಯಾಚುಲರ್ಸ್ಗಂತೂ ಬೆಸ್ಟ್ ರೆಸಿಪಿ ಅಂತ ಹೇಳ್ಬೋದು. ಇವಾಗ ಧನಿಯಾ ಪೌಡ್ರ್ ಹಾಕೊಳ್ಳೋಣ. ಚೆನ್ನಾಗಿ ಕುದೀತಾ ಇದೆ. ಧನಿಯಾ ಮತ್ತು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಚಿಲ್ಲಿ. ಫ್ರೆಂಡ್ಸ್, ಧನಿಯಾ ಮತ್ತು ಚಿಲ್ಲಿ ನೋಡ್ಕೊಂಡು ಹಾಕ್ಕೊಳ್ಳಿ. ಚಿಲ್ಲಿ ನಿಮಗೆ ಖಾರಕ್ಕೆ ಅನುಗುಣವಾಗಿ ಹಾಕ್ಕೊಳ್ಳಿ. ಧನಿಯಾ ಈಗ 2 ಟೊಮೊಟೊ ಹಾಕಿರೋದ್ರಿಂದ ಇದರಲ್ಲಿ ಚಿಕ್ಕ ಸ್ಪೂನಲ್ಲಿ 2 ಸ್ಪೂನ್ ಹಾಕ್ತಾಯಿದ್ದೀನಿ. ನೀವು ನೋಡ್ಕೊಂಡು ಹಾಕ್ಕೊಳ್ಳಿ. ನಿಮ್ಮಲ್ಲಿ ಯಾವ ಥರ ಸ್ಪೂನ್ ಇಟ್ಕೊಂಡಿದ್ರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಧನಿಯಾ ಮತ್ತು ಖಾರ, ನನಗೆ ಚಿನ್ನು ತಿನ್ನೋದ್ರಿಂದ ಖಾರ ಸ್ವಲ್ಪ ಕಮ್ಮಿನೇ ಹಾಕ್ತಿದ್ದೀನಿ. ಸ್ವಲ್ಪ ಖಾರ ಇದು ಹಾಕ್ಕೊಂಡು ಒಳ್ಳೆ ಮಿಕ್ಸ್ ಕೊಡ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಬೇಯಿಸ್ಕೊಳ್ಳೋದು. ನೀರಂದರೆ ತೆಳ್ಳಗೂ ಮಾಡ್ಕೊಬೋದು, ಗಟ್ಟಿಗೂ ಮಾಡ್ಕೊಬೋದು. ತೆಳ್ಳಗೆ ಮಾಡಿಕೊಂಡ್ರು ದೋಸೆ ಇಡ್ಲಿಗೂ ಚೆನ್ನಾಗಿರುತ್ತೆ, ಗಟ್ಟಿಗೆ ಮಾಡಿಕೊಂಡ್ರೂ ಚೆನ್ನಾಗಿರುತ್ತೆ. ಈಗ ದೋಸೆ ಬೇಕು ಅಂತ ಇಡ್ಲಿ ಬೇಕು ಅಂತ ಹೇಳ್ತಾ ಇದ್ದಾನೆ, ಇಡ್ಲಿಗೆ ಇಟ್ಬಿಡ್ತೀನಿ. ಮತ್ತಿಲ್ಲಾಂದರೆ ಪದೇ ಪದೇ ಇನ್ನೇನೋ ರೋದನೆ ಕೊಡ್ತಾನೆ. ನೀರು ಎಷ್ಟು ಬೇಕೋ ನೋಡ್ಕೊಂಡು ನೀರು ಹಾಕ್ಕೊತೀನಿ. ಸ್ವಲ್ಪ ದೋಸೆಗಾದರೆ ತೆಳ್ಳಗಿದ್ರೂ ನಡೆಯುತ್ತೆ, ಇಡ್ಲಿಗಾದರೆ ಗಟ್ಟಿಗಿರಬೇಕು. ಚಿನ್ನು, ನಿಂಗೆ ಕರೆಕ್ಟಾಗಿ ಹೇಳು ಚಿನ್ನು, ದೋಸೆ ಬೇಕಾ ಇಡ್ಲಿ ಬೇಕಾ? ಸರಿ ಬಿಡು, ದೋಸೆನೇ ಮಾಡ್ತೀನಿ. ಸರಿ ಫ್ರೆಂಡ್ಸ್, ದೋಸೆನೇ ಅಂತೆ. ಸ್ವಲ್ಪ ತೆಳ್ಳಗೆ ಮಾಡ್ಕೊತೀನಿ. ಮಧ್ಯಾಹ್ನ ರೈಸ್ಗೂ ಆಗುತ್ತೆ. ಏನಾಗಲ್ಲ ಬಿಡಮ್ಮ, ಸಾಕು. ಇಷ್ಟು ತೆಳ್ಳಗಿದೆ. ದೋಸೆ ಇಡ್ಲಿಗೆ ಎರಡಕ್ಕೂ ಆಗುತ್ತೆ. ಟೇಸ್ಟು ಚೆನ್ನಾಗಿರುತ್ತೆ. ಒಂದು ಚೆನ್ನಾಗಿ ಒಂದು ಕುದಿ ಬಂದರೆ ಸಾಕಿರುತ್ತೆ. ಫ್ರೆಂಡ್ಸ್, ಸೊಪ್ಪನ್ನ ಸ್ವಲ್ಪ ಉಳಿದಿತ್ತು. ಈಗ ಅವನಿಗೆ ನನಗೆ ಇಬ್ಬರಿಗೆ ಆಗುತ್ತೆ ಟಿಫನ್ಗೆ. ಮನೇಲಿ ಮಕ್ಕಳು ಇದ್ದರೆ ಫ್ರೆಂಡ್ಸ್ ಜವಾಬ್ದಾರಿ ಜಾಸ್ತಿ. ಈಗ ಅವನೇನಾದರೂ ಇಲ್ಲ ಅಂದಿದ್ರೆ ನಾನು ಇಷ್ಟು ತಲೆ ಕೆಡಿಸ್ಕೊಳ್ಳಲ್ಲ. ಏನಿರುತ್ತೋ ಅದು ತಿನ್ನೋದು. ಅಪ್ಪು ಡ್ಯೂಟಿಗೆ ಹೋಗಿರ್ತಾರಲ್ವ, ಏನಿರುತ್ತೋ ಅದು ತಿನ್ಕೊಳ್ಳೋದು, ಅಷ್ಟೇ ಮುಗೀತು. ಬಟ್ ಮಕ್ಕಳಿದ್ರೆ ಜವಾಬ್ದಾರಿಗಳೇ ಜಾಸ್ತಿ ಆಗೋಗುತ್ತೆ. ಅದಕ್ಕೆ ಮನೇಲಿ ಮಕ್ಕಳಿರಬೇಕು, ಅಪ್ಪ ಅಮ್ಮನ ಜವಾಬ್ದಾರಿ ಬರಬೇಕು ಅಂತ ದೊಡ್ಡವ್ರು ಅಷ್ಟೆಲ್ದಿರೇ ಹೇಳಿರಲ್ಲ. ಇದು ಕುದಿ ಬಂತು ಫ್ರೆಂಡ್ಸ್, ಇದು ರೆಡಿಯಾಗಿದೆ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊತೀನಿ. ಕೊತ್ತಂಬರಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಟೊಮೊಟೊ ಹುಳಿ ರೆಡಿಯಾಗಿಬಿಡುತ್ತೆ. ನೋಡಿ ಒಂದು ಸರ್ತಿ ಈ ಥರ ಮಾಡ್ಕೊಂಡು ನೋಡಿ ಎಷ್ಟು ಟೇಸ್ಟಿಯಾಗಿರುತ್ತೆ ಅಂತ. ನೆಕ್ಸ್ಟ್ ಬಂದು ನೀವೇ ಕಮೆಂಟ್ ಮಾಡ್ತೀರಾ ಕಮೆಂಟ್ ಬಾಕ್ಸಲ್ಲಿ. ಇದು ರೆಡಿಯಾಗಿದೆ. ಇದು ಕಡೆ ದೋಸೆಗೆ ಕಾವಲಿ ಕೂಡ ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಹೆಂಚು ಕೂಡ ತವ ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಏನಾದರೂ ತಿಳ್ಕೊಬೋದು, ಕಾವಲಿ ಅಂತನಾದರೂ ತಿಳ್ಕೊಬೋದು, ಹೆಂಚು ಅಂತನಾದರೂ ತಿಳ್ಕೊಬೋದು, ತವ ಅಂತನಾದರೂ ತಿಳ್ಕೊಬೋದು. ನಮ್ಮ ಕಡೆ ಆ್ಯಕ್ಚುಲಿ ಹೆಂಚು ಅಂತಾರೆ, ಇವಾಗೆಲ್ಲ ತವ ಅಂತಾರೆ. ನಮ್ಮ ಮನೆಯವ್ರ ಮನೆ ಕಡೆ ಎಲ್ಲ ಕಾವಲಿ ಅಂತಾರೆ. ಹಾಗೆ ಇವಾಗ ಕಾವಲಿ ಕಾದಿದೆ, ದೋಸೆ ಹಾಕ್ಕೊಂಡು ಕೊಟ್ಬಿಡ್ತೀನಿ. ಅದಾದಮೇಲೆ ಸ್ಯಾರಿ ತೊಗೊಂಬಂದಿದ್ನಲ್ಲ ಫ್ರೆಂಡ್ಸ್, ಅದು ಕೂಡ ಸ್ವಲ್ಪ ತೋರಿಸ್ತೀನಿ ಇವತ್ತು ಯಾವ ಥರ ಸ್ಯಾರಿ ತಂದೆ ಅಂತ. ಫ್ರೆಂಡ್ಸ್, ನೆನ್ನೆ ಬೆಳ್ಳುಳ್ಳಿ ಖಾರ ಸ್ವಲ್ಪ ಜಾಸ್ತಿನೇ ಎತ್ತಿಕೊಂಬಿಟ್ಟಿದೆ. ಮಸಾಲೆ ದೋಸೆ ಮಾಡಿದಾಗ ನಾನು ಡಬ್ಬಿಯಲ್ಲಿ ಹಾಕಿಟ್ಕೊತೀನಿ. ನೆನ್ನೆ ತೆಕ್ಕೊಂಡು ಚಿಕ್ಕ ಬೌಲಲ್ಲಿ ಹಾಕೋಬೇಕಾದ್ರೆ ಸ್ವಲ್ಪ ಜಾಸ್ತಿನೇ ಇಟ್ಕೊಂಡ್ಬಿಟ್ಟಿದ್ದೆ. ಇವತ್ತಿದು ಖಾಲಿ ಮಾಡಿ ತೊಳೆದಿಟ್ಬಿಡ್ಬೇಕು. ಯಾಕಂದರೆ ದೋಸೆ ಬ್ಯಾಟರೆಲ್ಲ ಹಾಕ್ಬಿಟ್ಟಿರುತ್ತಲ್ವ, ಅದಿನ್ನು ಉಳಿಯಲ್ಲ. ಹಾಗಾಗಿ ಇವತ್ತು ಅದು ಕೂಡ ಸ್ವಲ್ಪ ಹಾಕ್ಕೊಂಡು ಅದು ಖಾಲಿ ಮಾಡ್ತೀನಿ. ರೈಸ್ ಜೊತೆ ಮಾತ್ರ ಬೆಳ್ಳುಳ್ಳಿ ಖಾರ ಮಸ್ತಿರುತ್ತೆ ಫ್ರೆಂಡ್ಸ್. ರೆಸಿಪಿ ಶೂಟ್ ಮಾಡಿ ಒಂದು ಸರ್ತಿ ತೋರಿಸ್ತೀನಿ. ನಾನು 2-3 ಥರ ಬೆಳ್ಳುಳ್ಳಿ ಖಾರ ಮಾಡ್ತೀನಿ ಫ್ರೆಂಡ್ಸ್. ನಾವು ಚಿಕ್ಕವರಿರ್ಬೇಕಾದ್ರೆ ನಿಜವಾಗ್ಲೂ ನಮಗೆ ಜವಾಬ್ದಾರಿ ಜಾಸ್ತಿನೇ ಇತ್ತು ಅನಿಸುತ್ತೆ ಮೋಸ್ಟ್ಲಿ. ನಮ್ಮ ಅಮ್ಮನಿಗೆ ನಾವು ಒಂದು ಚೂರು ಕೂಡ ಟೆನ್ಷನ್ ಕೊಡ್ತಾ ಇರಲಿಲ್ಲ ನಾವು. ಅಂದರೆ ನಮ್ಮಮ್ಮ ಒಂದು ಸರ್ತಿ ಇಲ್ಲ ಅರ್ಥ ಮಾಡ್ಕೋ ಅಂತ ಒಂದು ಸರ್ತಿ ಹೇಳಿದ್ರೆ ಅಪ್ಪ ನಮ್ಮಮ್ಮಂಗೆ ಎಲ್ಲಿ ಬರುತ್ತೆ ಅಂತ ಅರ್ಥ. ಬಟ್ ನನ್ನ ಮಗ ಹಂಗಲ್ಲ, ಬೇಕು ಅಂದರೆ ಅದು ಬೇಕು ಅಷ್ಟೇ. ಆ ಥರ ಈಗಿನ ಕಾಲದ ಮಕ್ಕಳು ಲೈಫ್ ಒಂಥರ ಚೆಂದ. ಬೆಳಗ್ಗೆ ಟಿಫನ್ ಮಾಡಿ ಒಂದು 2 to 3 hours ಆರಾಮಾಗಿ ರೆಸ್ಟ್ ಮಾಡಿಬಿಟ್ಟಿದ್ದೀನಿ. ಆಗ್ತಾನೇ ಇಲ್ಲ ನನಗೆ. ಬಲಗೈ ತುಂಬ ನೋವು ಬಂದುಬಿಟ್ಟಿದೆ. ಸರಿ, ನಾವು ಸ್ವಲ್ಪ ಮೊನ್ನೆ ಹೋಗಿದ್ದು ಬಟ್ಟೆ ಇತ್ತು ಕೋಲ್ಡ್ ಮಾಡಿ ಇಟ್ಬಿಟ್ಟು ಮಲಗಿದ್ದು ಕೂಡ ಎಲ್ಲ ಎತ್ತಾಕ್ಬಿಟ್ಟು ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಪಾಪು ಬೇರೆ ಹೊಟ್ಟೆ ಇಶ್ಯೂ, ಮಮ್ಮಿ ಅಡುಗೆ ಮಾಡು ಅಂತ ಹೇಳ್ತಾ ಇದ್ದ. ಸರಿ, ಆ ಕೆಲಸನ ಮುಗಿಸೋಣ ಅಂದ್ಬಿಟ್ಟು ಎದ್ದೆ. ನೆನ್ನೆ ನಾನು ವರಮಹಾಲಕ್ಷ್ಮಿಗೆ ಸ್ಯಾರಿ ಮತ್ತು ಇದು 1 ಪ್ಲೇಟು 1 ಗಂಟೆ ತೊಗೊಂಡೆ. ಗಂಟೆ ಇತ್ತು, ಚಿನ್ನು ಹಠ ಮಾಡ್ದೆ ನಂಗೆ ಊರಿಗೆ ಬೇಕು, ಊರಲ್ಲಿಲ್ಲ ಅಂತ ಹೇಳ್ಬಿಟ್ಟು. ಸರಿ ಅಂದ್ಬಿಟ್ಟು ಅವ್ನಿಗೊಂದು ಗಂಟೆ 1 ಪ್ಲೇಟು ಇಸ್ಕೊಟ್ಟೆ. ನೋಡಿ ಎಷ್ಟು ಚೆನ್ನಾಗಿದೆ ಕ್ವಾಲಿಟಿ ಅಂತ. ನನಗೆ ಮಾತ್ರ ತುಂಬಾ ಇಷ್ಟ ಆಯ್ತಿದ್ದು. ಸ್ಯಾರಿನೂ ಅಷ್ಟೇ ತುಂಬ ಚೆನ್ನಾಗಿದೆ, ತೋರಿಸ್ತೀನಿ ಫ್ರೆಂಡ್ಸ್. ಸ್ಯಾರಿ ಬಂದು ಮೆಂತ್ಯ ಕಲರಲ್ಲಿ ತೊಗೊಂಡಿರೋದು, ಮೆಂತ್ಯ ಗೋಲ್ಡು. ಸೂಪರಾಗಿದೆ, ಕಾಂಚಿಪುರಂ ಸಿಲ್ಕ್ ಅಂತೆ.
ನಮ್ಮ ಅಕ್ಕನೇ ಮಾರ್ತಾರೆ ಸ್ಯಾರಿ ಬಿಸ್ನೆಸ್ ಎಲ್ಲ ಇದೆ ಅಕ್ಕ ಅವ್ರದ್ದು. ಸರಿ ಅಲ್ಲೇ ತೊಗೊಳ್ಳೋಣ ಅಂತ ಹಿಂಗೂ ಹೋಗಿದ್ನಲ್ಲ, ಸರಿ ಆ ಕೆಲಸನ ಮುಗಿಸ್ಕೊಬರೋಣ ಅಂತ ಹೇಳಿ ಈ ಕೆಲಸ ಮಾಡಿಕೊಂಡು ನೆನ್ನೆ ವೀಡಿಯೋನೇ ಮಾಡ್ಕೊಳ್ಳಿಲ್ಲ. ಇದು ಸ್ಯಾರಿ ಮಾತ್ರ ತುಂಬ ಇಷ್ಟ ಆಯಿತು. ಬಟ್ಟು ಕ್ಲಾತು ಸ್ವಲ್ಪ ಗಟ್ಟಿ ಇದೆ ಅಂತ ಅಂದರು ಚಿಕ್ಕಮ್ಮ, ಉಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ. ಆದರೂ ಪರವಾಗಿಲ್ಲ, ಇಷ್ಟಪಟ್ಟು ತೊಗೊಂಡೆ, ನನಗಿದೇ ಬೇಕು ಅಂತ. ಇದೊಂಥರ ನವಿಲ್ ಗರಿ ಡಿಸೈನ್ಸು, ತುಂಬ ಚೆನ್ನಾಗಿದೆ ನೋಡಿ ಈ ಥರ. ಅದಕ್ಕೆ ತೊಗೊಂಡೆ. ನನ್ನ ಹತ್ರ ಇದೇ ಬೇಕಾದಷ್ಟು ಸೀರೆ ಒಂದು ಉಡಲ್ಲ, ಹಾಗಾಗಿ ಕಾಸ್ಟ್ಲಿ ಸೀರೆ ತೊಗೊಳಕ್ಕೂ ಒಂಚೂರು ಯೋಚನೆ ಮಾಡ್ತೀನಿ. ಆಮೇಲೆ ಸರಿ ಇರಲಿ ಬಿಡು, ವರಮಹಾಲಕ್ಷ್ಮಿ ವರ್ಷಕ್ಕೆ ಒಂದು ಸತಿ ಎಲ್ಲ ಸೀರೆ ತೊಗೊಳೋದು ಅಂತ ತೊಗೊಂಡೆ. ಅದಾದಮೇಲೆ ಇದೊಂದು ಪ್ಲೇಟು, ಒಂದು ನಿಮಿಷ ಫ್ರೆಂಡ್ಸ್, ಇದು ಅಷ್ಟೇ ಪ್ಲೇಟ್ ತುಂಬ ಚೆನ್ನಾಗಿದೆ, ವೆಯ್ಟಾಗೂ ಇದೆ, ತುಂಬಾ ಚೆನ್ನಾಗಿದೆ ನೋಡಿ. ಅಂದರೆ ಲಕ್ಷ್ಮಿ ಕೂರಿಸ್ಬೇಕಾದ್ರೆ 1 ಸೇರಕ್ಕಿ 2 ಸೇರಕ್ಕಿ ಎಷ್ಟೋ ಹಾಕ್ತೀವಲ್ವ, ಆ ಅಕ್ಕಿ ಹಾಕ್ಬಿಟ್ಟು ಬಿನ್ಗೆ ಇಟ್ಟಿಡ್ಲಿಕ್ಕೆ ಚೆನ್ನಾಗಿರುತ್ತೆ ಅಂತ ತೊಗೊಂಡೆ. ಇದು ಕೂಡ ತುಂಬ ಚೆನ್ನಾಗಿದೆ. ಮತ್ತು ಚಿನ್ನು ಆಟ ಮಾಡ್ದೆ ಅಂತ 1 ಗಂಟೆ ತೊಗೊಂಡೆ. ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿತ್ತು, ಇಷ್ಟ ಆಯಿತು. ಇಷ್ಟು ಮಾತ್ರ ತೊಗೊಂಡೆ. ಮತ್ತು ಒಂದು ಜೊತೆ ಬಳೆ ತೊಗೊಂಡೆ, ದೇವ್ರಿಗೆ ಇಡೋಕ್ಕೆ ಅಂದ್ಬಿಟ್ಟು. ಮತ್ತೆ ನಾನು ಬ್ಯಾಂಗಲ್ ಸ್ಟೋರ್ಗೆ ಹೋಗಲ್ವೋ, ಮತ್ತೆ ಊರಿಗೆ ಹೋಗ್ತೀನಿ ಅಂದ್ಬಿಟ್ಟು ಹಸ್ರು ಬಳೆ ಲಕ್ಷ್ಮಮ್ಮನಿಗೆ ಇಷ್ಟ ಅಲ್ವಾ, ಹಾಗಾಗಿ ಹಸ್ರು ಬಳೆ ತೊಗೊಂಡೆ ಒಂದು ಜೊತೆ. ಇಷ್ಟು ಮಾತ್ರ ಶಾಪಿಂಗ್ ಮಾಡ್ಕೊಂಬಂದೆ. ಅವಳಿಗೆ ಹಾಸ್ಪಿಟ್ಲಿಗೆ ತೋರಿಸಿ ಇಷ್ಟು ಶಾಪಿಂಗ್ ಮಾಡೋ ಅಷ್ಟೊತ್ತಿಗೆ ರಾತ್ರಿ 9 ಗಂಟೆ ಆಗಿತ್ತು. ಬಂದು ಅವಳನ್ನ ಮನೆ ಬಿಟ್ಟು ನಾನು ಮನೆಗೆ ಬರೋಷ್ಟೊಗೆ 10:15. ಹಂಗಾಗಿ ವ್ಲಾಗ್ನೂ ಹೆಣ್ಣು ಮಾಡಲಿಲ್ಲ, ನಿನ್ನೆ ವ್ಲಾಗ್ನೂ ಕಂಟಿನ್ಯೂ ಮಾಡಲಿಲ್ಲ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಸೀರೆ ಮಾತ್ರ ಫ್ರೆಂಡ್ಸ್, ನನಗೆ ಅದು ಕ್ಲಾತ್ ಗಟ್ಟಿ ಇದ್ರೂ ಪರವಾಗಿಲ್ಲ, ಸೀರೆ ತುಂಬ ಇಷ್ಟ ಆಯಿತು ನನಗೆ. ಹಾಗಾಗಿ ಇರಲಿ ಅಂತ ಹೇಳಿ ತೊಗೊಂಡೆ. ಮನೇಲೇ ಒಂದು ಸ್ಯಾರಿ ಇತ್ತು, ಸೊ ಅದನ್ನೇ ಇಡ್ತೀನಪ್ಪು, ಲಕ್ಷ್ಮಿಗೆ ಏನಾಗಲ್ಲ ಅಂತಂದೆ. ಅಪ್ಪು ಬೇಡ, ಮಾಡೋದು ವರ್ಷಕ್ಕೊಂದು ಹಬ್ಬ, ತಗೋ ಅಂತ ಹೇಳಿ ತೀಸ್ಕೊಟ್ರು. ಫ್ರೆಂಡ್ಸ್, ಇದೊಂಚೂರು ತೋರಿಸೋದಿತ್ತು, ತೋರಿಸ್ದೆ. ಇವಾಗ ಅವನಿಗೆ ಊಟ ತಿನ್ನಿಸ್ಬಿಟ್ಟು ಬೇರೆ ಕೆಲಸ ನೋಡಬೇಕು. ಏನೋ ಈ ಕೈಯು ತುಂಬ ನೋವು ಬರ್ತಿದೆ ಫ್ರೆಂಡ್ಸ್, ಬಲಗೈ ಎಲ್ಲ, ಇದು ಎಡಗೈ. ಎಡಗೈ ಏನಂತಲೇ ಗೊತ್ತಿಲ್ಲ, ಸಿಕ್ಕಾಬಟ್ಟೆ ಹೊಡ್ತಾ ಆಗ್ತೈತೆ, ಸುಧಾರಿಸ್ಕೊಳಕ್ಕೆ ಆಗ್ತಾಯಿಲ್ಲ, ಏನು ಕೆಲಸ ಮಾಡೋಕ್ಕೂ ಆಗ್ತಾಯಿಲ್ಲ. ಸಿಂಕ್ ಫುಲ್ ಪಾತ್ರೆ ಹಾಕಿದ್ದೀನಿ, ಅದು ತೊಳೆಯೋಕ್ಕೂ ಆಗ್ತಾಯಿಲ್ಲ. ನಾನು ಸ್ಟ್ರೈನ್ ಮಾಡ್ಕೊಂಡು ಮಾಡಲ್ಲ, ಎಷ್ಟಾಗುತ್ತೋ ಅಷ್ಟು ಮಾಡ್ಕೊತೀನಿ, ಆಗಿಲ್ಲ ಅಂದರೆ ಬಿಟ್ಬಿಡ್ತೀನಿ ಅಷ್ಟೇ. ಸೀರೆ ಹೇಗಿದೆ ಅಂತ ಕಮೆಂಟ್ ಮಾಡಿ ಆಯಿತಾ ಫ್ರೆಂಡ್ಸ್. ಊರಿಗೆ ತೊಗೊಂಡೋಗೋದು, ಹಬ್ಬಕ್ಕೆ ಏನೇನೆಲ್ಲ ಇದೆ ಆದಷ್ಟು ಎತ್ತಿಡ್ಕೊತಿದ್ದೀನಿ ಒಂದೊಂದಾಗಿ. ಈ ಮಂಚದ್ದು ಕಬೋರ್ಡ್ ಇದೆಯಲ್ಲ, ಇದರಲ್ಲಿ ಇಟ್ಟರೆ ಸೇಫ್ ಆಗಿರುತ್ತೆ ಅಂದ್ಬಿಟ್ಟು ಇಲ್ಲೇ ಇಟ್ಕೊತಾ ಇದ್ದೀನಿ. ಚಿನ್ನು, ಐ ಚಾರ್ವಿ, ಏನಕ್ಕೆ ಅವನ್ನ ಅಯ್ಯೋ ಅನ್ಸೋದು? ಐ ಚಾರ್ವಿ, ಏಟ್ ಬೇಕಾ ಮಗಳು ನಿನಗೆ? ಹೊಡಿತಾರೆ, ಅವಳು ಚಿಕ್ಕೊಳ್ತಾನೆ. ಏಟ್ ಬೇಕಾ? ಏನಕ್ಕೆ ಅಣ್ಣನ ಅಯ್ಯೋ ಅನ್ಸೋದು? ಹೊಡಿತೀನಿ ಚಾರ್ವಿ ನಾನು ನಿನಗೆ. ಏನಕ್ಕೆ ಅವನ್ನ ಅಯ್ಯೋ ಅನ್ಸೋದು? ಚಾರ್ವಿ, ಐ ಚಾರ್ವಿ, ಬ್ಯಾಡ್ ಗರ್ಲ್ ಆಗ್ತಿದ್ಯಾ ನೀನು? ಬ್ಯಾಡ್ ಗರ್ಲ್ ಆಗ್ತಿದ್ಯಾ ಹೇಳು? ಏಟ್ ಬೇಕಾ ನಿನಗೆ? ಅಣ್ಣನ ಕಚ್ಚಬಾರ್ದಂತ ಹೇಳಿದ್ದೀನಿ ತಾನೆ ರಾತ್ರಿನೇ. ಓಹೋ, ನೀನು ಅಷ್ಟೇ ಕಣ, ಯಾಕೋ ಅವಳನ್ನ ಕಿತ್ಕೋದು ನೀನು? ಮತ್ತೆ ಕಚ್ತು ಅಂತ ಹೇಳ್ಬಾರ್ದು ನನ್ನ ಹತ್ರ. ಚಾರ್ವಿ, ಅಮ್ಮು ಹೊಡಿತೀನಿ ಚಿನ್ನಿ ನಿನಗೆ. ಹೋಗಿ ಕೋಪ ಮಾಡ್ಕೊಂಡು ಹೊಂಟೋದ್ಲು. ಅವನೇನೇ ತಿದ್ದೆ ಮಾಡಲಿ, ಇಲ್ಲ ಇವಳು ಏನೇ ತಿದ್ದೆ ಮಾಡಲಿ, ಅವನಿಗೆ ಅವಳು ಬೇಕು, ಅವಳಿಗೆ ಅವನು ಬೇಕು. ಮುದ್ದು ಜಾಸ್ತಿ ಎರಡು. ಚಿನಿ ಮೊಮ್ಮು ತಿನ್ನಡಿ, ಟೈಮ್ ಆಯಿತು. ನೆನ್ನೆ ಅಕ್ಕ ಮನೇಲಿ ಹೂವು ಕೊಟ್ಟಿದ್ರು, ಅಲ್ಲಿಂದ ಮುಡ್ಕೊಂಬಂದು ನೀಟಾಗಿ ಹಂಗೆ ಎತ್ತಿಟ್ಟಿದ್ದೆ. ಎಷ್ಟು ಸ್ಮೆಲ್ಲಿದೆ ಅಂದರೆ ಮಲ್ಲಿಗೆ ಹೂವು, ಅಪ್ಪ ಘಮ 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 ಅಂತಿದೆ. ಸ್ವಲ್ಪ ನೀರಾಕಿ ಎತ್ತಿಟ್ಟಿದೆ, ಹಂಗೆ ಫ್ರೆಶ್ ಆಗಿದೆ. ಅಕ್ಕ ಕುಂಕುಮ ಕೊಟ್ಬಿಟ್ಟು ಹೂವು ಕೊಟ್ಟಿದ್ರು. ಬಾಚಿನು ತಿನ್ನು, ಇಬ್ಬರಿಗೂ ಊಟಕ್ಕೆ ಹಾಕಿಟ್ಕೊಂಡಿದ್ದೀನಿ, ಅವನಿಗೆ ತಿನ್ನಿಸ್ಬೇಕು. ನಾನು ಅವನಿಗೆ ನಾನು ತಿನ್ನೋ ಅಷ್ಟೊತ್ತಿಗೆ ಅನ್ನ ಹಾರ್ಕೊಂಡೋಗಿರುತ್ತೆ, ಮತ್ತು ತಿನ್ನೋಕ್ಕಾಗಲ್ಲ. ಅದೇ ಒಂದು ದೊಡ್ಡ ಪ್ರಾಬ್ಲಮ್ ಆಗುತ್ತೆ. ಇಷ್ಟು ದೊಡ್ಡವನಾಗೋನೇ ತಿನ್ನಿಸ್ಬೇಕು, ನಮ್ಮಮ್ಮ ಕಲಿಸಿರೋದಿದೆಲ್ಲ. ಕೈಯು ಊತನೇ ಬಂದ್ಬಿಟ್ಟಿದೆ, ಏನು ಕೆಲಸ ಮಾಡೋಕ್ಕಾಗ್ತಾಯಿಲ್ಲ, ಅಷ್ಟು ಹೊಡ್ತಾ ಬಂದಿದೆ. ಪಾತ್ರೆ ಕೂಡ ಬೆಳಗ್ಗೆಯಿಂದ ತೊಳೆದೇ ಇರಲಿಲ್ಲ. ಈಗ ಒಂದು 4 ಪಾತ್ರೆ ತೊಳೆದ್ಬಿಟ್ಟು ಚಿನ್ನುಗೆ ಚಳಿ ಅಂದ್ಬಿಟ್ಟು ಸ್ವಲ್ಪ ಹಪ್ಪಳ ಕರ್ಕೊಡೋಣ,
ಮಗುಗೆ ಏನಾದ್ರು ಸ್ನ್ಯಾಕ್ಸ್ ತರಲಿಕ್ಕೂ ಇಲ್ಲ, ಅಂಗಡಿ ದೂರ. ಹಾಗಾಗಿ ಹಪ್ಳ ಕರ್ಕೊಡೋಣ ಅಂತ ಇದ್ದೆ. ಇನ್ನೊಂದು ಕಡೆ ರಸ ಕೂಗಿಸ್ಕೊಂಡಿದ್ದೀನಿ. ರಸಕ್ಕೆ ರುಬ್ಬಿ ಕೂಡ ಇಟ್ಟಿದ್ದೀನಿ ಕೊತ್ತಂಬರಿ, ಜೀರಿಗೆ, ಮೆಣಸು ಎಲ್ಲ, ಬೆಳ್ಳುಳ್ಳಿ. ಇಲ್ಲಿ ಒಗ್ಗರಣೆಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ರೈಸ್ ಮಾಡಿಕೊಂಡು ತಿಂದು ಟ್ಯಾಬ್ಲೆಟ್ ಹಾಕೊಂಡು ಮಲಗಿಬಿಡ್ತೀನಿ ಫ್ರೆಂಡ್ಸ್. ಆಗ್ತಾಯಿಲ್ಲ. ನಾಳೆ ಇದೇ ವ್ಲಾಗ್ನ ಕಂಟಿನ್ಯೂ ಮಾಡ್ಕೊತೀನಿ. ಚಿನ್ನು ಒಂದೇ ಆಡ್ಕೊತೈತೆ ಇವತ್ತು ಪಾಪ. ಚಿನ್ನು ಕೊಡ್ತೀನಿ ತೋಳಮ್ಮ. ಎಷ್ಟು ಪೇಯ್ನ್ ಆಗ್ತಾಯಿದೆ ಅಂದರೆ ಅದು ಏನಕ್ಕೆ ಪೇಯ್ನ್ ಬಂದಿದೆ ಅಂತ ಗೊತ್ತಿಲ್ಲ. ಈ ಕೈ ಹೊಡ್ತಾ ಬರ್ತೈತೆ, ಈ ಕೈ ಹೊಡ್ತಾ ಬರ್ತೈತೆ. ತುಂಬ ನರ್ಕ ಅನ್ನಿಸ್ತಿದೆ. ಇವತ್ತು ಚಿನ್ನುಗೋಸ್ಕರ ಏನೂ ಮಾಡೋಕ್ಕಾಗಿಲ್ಲ. ಹಾಗಾಗಿ ಹಪ್ಪಳ ಎಣ್ಣೆಲಿ ಕರೆದು ಕೊಟ್ಟೆ. ಸಾಕು ಉದ್ದೆ ತಿನ್ನ ಜನ. ನನ್ನ ಮಗಳನ್ನ ನೋಡಿ ಹೆಂಗೆ ನೋಡ್ತಾವಳೆ. ನನಗೆ ಆಗ್ತಂಗೆ ತಿಂತವನೆ ಅಂತ ತಚ್ಚಿನಿ. ನಾವೇನು ತಿಂತೀವೋ ಅದನ್ನು ಅವ್ಳು ತಿನ್ನಬೇಕು, ಆ ಥರ. ಇವತ್ತು ಕಟ್ಬಿಟ್ಟಿದ್ದೀನಿ. ಅವ್ನಿಗೆ ಹಿಂಸೆ ಕೊಡ್ತಾಳೆ, ಅವ್ನು ಕಿರಿಸ್ತಾನೆ. ನನಗೆ ಕೈ ನೋವಿರೋದಕ್ಕೆ ಕೋಪ ಬಂದುಬಿಡುತ್ತೆ. ಹಾಗಾಗಿ ಫ್ರೆಂಡ್ಸ್ ಆದರೆ ಕಂಟಿನ್ಯೂ ಮಾಡ್ತೀನಿ, ಇಲ್ಲಾಂದರೆ ಮಾಡೋಕ್ಕಾಗಲ್ಲ ನನ್ನ ಕೈಯಲ್ಲಿ ವ್ಲಾಗು. ಚಿನ್ನು ಅಲ್ಲೆಲ್ಲ ಸುಸು ಮಾಡ್ತಾಳೆ. ಸೋಫಾಗಳನ್ನ ಈ ಕಡೆ ಎಳ್ಕೊ, ಬಫಿಗಳನ್ನ. ಅವಳು ಸೋಫಾ ಸುಸು ಮಾಡಿದ್ದು ಕಾಣೋದು ಇಲ್ಲ ಈ ನೆಲದಲ್ಲಿ. ಆಮೇಲೆ ಅದ್ರ ಮೇಲೆ ಹೇಳಿದ್ರೆ ನೋಡೋಕ್ಕಾಗಲ್ಲ, ಸ್ಮೆಲ್ ಬರ್ತವೆ ಅವು. ಹಬ್ಬ ಇನ್ನು ಹತ್ರ ಬರ್ತೈತೆ ಅಂದ್ಬಿಟ್ಟು ಸರಿ ಇನ್ನು ದೇವ್ರಿಗೆ ಹಾಕ್ಲಿಕ್ಕೆ ಒಡವೆ ಸೆಟ್ ಇದರಲ್ಲೇ ಇದೆ. ಲಾಸ್ಟ್ ಇಯರ್ ವರಮಹಾಲಕ್ಷ್ಮಿಗೆ ಹಾಕ್ಕೊಂಡು ಎತ್ತಿಟ್ಟಿದ್ದ ಸೆಟ್ಟೆಲ್ಲ ಇಲ್ಲೇ ಇದೆ. ಅದಾದಮೇಲೆ ನನಗೆ ಹಾಕ್ಕೊಳ್ಳಿಕ್ಕೆ ಅಂತ ಬಳೆ, ಆಮೇಲೆ ಇದು ದೇವರಿಗೆ ಕುಚ್ಚು, ಇದು ನನಗೆ ಹೇರ್ಗೆ ಹಾಕ್ಕೊಳ್ಳಿಕ್ಕೆ. ಇದು ಹೊಸಮನೆ ದೇವರಲ್ಲಿ ಅಮ್ಮಮ್ಮ ಅವ್ರು ಕೊಡಿಸಿದ ಸೀರೆ. ಒಂದು ಸತಿ ಕೂಡ ಮೈ ಮೇಲೆ ಹುಟ್ಟಿಲ್ಲ. ಹಾಗಾಗಿ ಆ ಸೀರೆ ಮತ್ತು ಪೆಟಿಕೋಟು ಇಷ್ಟು ಕೂಡ ಎತ್ತಿಟ್ಕೊಂಡಿದ್ದೀನಿ. ಇನ್ನು ದಿನ ಕಳೀತಾ ಇರುತ್ತೆ. ನಾನು ಮರ್ತೋಗೋದು ಜಾಸ್ತಿ ಫ್ರೆಂಡ್ಸ್. ಚಿನ್ನು ಮರ್ತೋಗೋದು ಜಾಸ್ತಿ. ಅಪ್ಪಂಗೆ ಹೇಳ್ತೀನಿ ಮಣ್ಣುಗಳೆಲ್ಲ ಮುಟ್ಟಿದ್ರೆ ಮರ್ತೋಗೋದು ಜಾಸ್ತಿ ಅಂದ್ಬಿಟ್ಟು ಎಲ್ಲ ಎತ್ತಿಟ್ಕೊಳ್ತಾ ಇದ್ದೀನಿ. ಒಂದೊಂದೇ ಕೆಲಸ ಮುಗಿಸ್ದಷ್ಟು ನಾನು ಫ್ರೀ ಆಗಿಬಿಡ್ತೀನಲ್ವಾ. ಇವತ್ತು ಕೈ ನೋವಿರೋದ್ರಿಂದ ಅಪ್ಪು ಬರೋದು ಲೇಟ್ ಆಗುತ್ತೆ ಅಂದಿದ್ದಕ್ಕೆ ಸರಿ ರೆಸ್ಟ್ ಮಾಡಿಬಿಡೋಣ, ವ್ಲಾಗ್ ಮಾಡೋದೇ ಬೇಡ ಅಂದ್ಕೊಂಡಿದ್ದೆ. ಸರಿ ಇದೊಂಚೂರು ವೀಡಿಯೋಸೇ ಮಾಡ್ಕೊಬಿಡೋಣ, ಹೆಂಗೂ ಎತ್ತಿಟ್ಕೋತಾ ಇದ್ದೀನಿ ಅಂದ್ಬಿಟ್ಟು ಮಾಡಿದೆ.